ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. 2026-27ನೇ ಸಾಲಿನಲ್ಲಿ ಜಿಲ್ಲಾ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆ ಸಂಬಂಧ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ 1,27,191.24 ಲಕ್ಷ ರೂಪಾಯಿ ಕ್ರಿಯಾ ಯೋಜನೆಯಿಂದ NS ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ ಶಾಸಕರಾದ AS ಪೊನ್ನಣ್ಣ ಹಾಗೂ ಡಾ ಮಂತ್ರಗೌಡ ಅವರ ಉಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಂಡಿಸಲಾಯಿತು. ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಥಮ ಸಭೆಯಲ್ಲಿ ಮುಂದಿನ ಆರ್ಥಿಕ ವರ್ಷದ ವಿವಿಧ ಇಲಾಖೆಗಳ ವಾರ್ಷಿಕ ಅಭಿವೃದ್ಧಿ ಕ್ರಿಯಾ ಯೋಜನೆ ಸಂಬಂಧ ಸುದೀರ್ಘ ಚರ್ಚೆ ನಡೆಸಲಾಯಿತು. ಸಭೆಯ ಆರಂಭದಲ್ಲಿ ಮಾತನಾಡಿದ ಸಚಿವರಾದ NS ಬೋಸರಾಜ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅನೇಕ ಬಾರಿ ಚರ್ಚಿಸಿದ ಬಳಿಕ ಜಿಲ್ಲಾ ಯೋಜನಾ ಸಮಿತಿ ಸಭೆಯನ್ನು ನಡೆಸಿ ಸಲಹಾ ಸಮಿತಿಯಿಂದ ಸಲಹೆ ಮತ್ತು ಮಾರ್ಗದರ್ಶನ ಪಡೆಯುವಂತೆ ನಿರ್ದೇಶನ ಮಾಡಿದ್ದಾರೆಂದರು. ಅದರಂತೆ ಕೊಡಗು ಜಿಲ್ಲೆಯಲ್ಲಿ ಮುಂದಿನ ಆರ್ಥಿಕ ವರ್ಷದಲ್ಲಿ ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿ ರಸ್ತೆ, ಕುಡಿಯುವ ನೀರು, ಶಾಲಾ ಕಾಲೇಜು ಕಟ್ಟಡ, ಸರ್ಕಾರಿ ಕಚೇರಿ ಕಟ್ಟಡಗಳ ಅಭಿವೃದ್ಧಿ ಹಾಗೂ ಅಗತ್ಯವಿರುವ ಕಡೆ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಪಶು ಆಸ್ಪತ್ರೆ ನಿರ್ಮಾಣ, ಸಾರಿಗೆ ಸಂಪರ್ಕ, ವಿದ್ಯಾರ್ಥಿ ನಿಲಯಗಳ ಆರಂಭ, ವಸತಿ ಯೋಜನೆ ಹೀಗೆ ಹಲವು ಅಭಿವೃದ್ಧಿ ಕೆಲಸಗಳ ಸಂಬಂಧ ಕ್ರಿಯಾ ಯೋಜನೆ ತಯಾರಿಸಿ ನಿಖರ ಮಾಹಿತಿ ಒದಗಿಸುವಂತೆ NS ಬೋಸರಾಜ್ ಅವರು ಸೂಚನೆ ನೀಡಿದರು. ಈ ತಿಂಗಳ ಒಳಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಈ ಸಭೆಗಳಾಗಿ ತಮ್ಮಗಳಿಂದ ಸಲಹಾ ಸೂಚನೆಗಳು ಪಡಿಬೇಕು ಸರ್ಕಾರಕ್ಕೆ ಅಂತೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ಆ ದಿಶೆಯಲ್ಲಿ ಕೊಡಗಿನಲ್ಲಿ ಇವತ್ತು ಈ ಸಭೆ ನಾವು ನಡೆಸ್ತಾ ಇದ್ವಿ. ಹಾಗಾಗಿ ಇದನ್ನು ವಿವರವಾಗಿ ಯಾವ ರೀತಿಯಾಗಿ ನಾವು ಪ್ಲ್ಯಾನಿಂಗ್ನಲ್ಲಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ತರ್ತಕ್ಕಂಥದ್ದು, ಆ ದಿಶೆಯಲ್ಲಿ ತಮ್ಮ ಸಲಹಾ ಸೂಚನೆಗಳೆಲ್ಲ ಈ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳನ್ನು ನಾವು ರಾಜ್ಯ ಸರ್ಕಾರ ಗಮನಕ್ಕೆ ತಂದು ಬರುವಂಥ ದಿನಗಳಲ್ಲಿ ಆ ಯೋಜನೆಗಳು ಕಾರ್ಯಗತಕ್ಕಂಥ ಒಂದು ಪ್ರಯತ್ನ ಸರ್ಕಾರ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಒಂದು ಉದ್ದೇಶ ಇದೆ. ಆ ದಿಶೆಯಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಯೋಜನಾ ಸಮಿತಿಗಳ ಭಾಳ ಗಂಭೀರವಾಗಿ ಚರ್ಚೆ ಮಾಡಿ ಇಲ್ಲಿರ್ತಕ್ಕಂಥ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಮಡಿಕೇರಿ ಶಾಸಕ ಡಾ ಮಂತ್ರಗೌಡ ಮಾತನಾಡಿ, ಕ್ರಿಯಾ ಯೋಜನೆ ತಯಾರಿಸುವ ಸಂಬಂಧ ಶಾಸಕರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದಲ್ಲಿ ಸಭೆ ನಡೆಸಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸುವಂತಾಗಬೇಕೆಂದು ಸಲಹೆ ಮಾಡಿದರು. ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವರು ಮಾತನಾಡಿ, ಪಡಿತರ ಚೀಟಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ BPLನಿಂದ APLಗೆ ಬದಲಾಗಿರುವ ಕಾರ್ಡ್ಗಳನ್ನು ಪರಿಷ್ಕರಿಸುವ ನಿಟ್ಟಿನಲ್ಲಿ ತಾಲೂಕುವಾರು ಮಾಹಿತಿ ನೀಡಬೇಕು. ಆ ನಿಟ್ಟಿನಲ್ಲಿ ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಅವರು ಮಾತನಾಡಿ, ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಅಧಿನಿಯಮದಂತೆ ಜಿಲ್ಲೆಯ ಎಲ್ಲ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಕರಡು ಅಭಿವೃದ್ಧಿ ಯೋಜನೆಗಳನ್ನು ಕ್ರೋಢೀಕರಿಸಲು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಯೋಜನೆ ಸಮಿತಿಯಿಂದ ಸರ್ಕಾರ ರಚಿಸಿದೆ ಎಂದರು. ಕೊಡಗು ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರಾದ ರಾಜೇಶ್ ಯಲ್ಲಪ್ಪ ಅವರು ಮಾತನಾಡಿ, ಚುನಾವಣೆ ಮೂಲಕ ನೂತನ ಸದಸ್ಯರು ಆಯ್ಕೆಗೊಂಡಿದ್ದು ಯೋಜನೆ ಸಂಬಂಧ ಅಧ್ಯಯನ ಮಾಡಬೇಕಿದೆ. ಆ ನಿಟ್ಟಿನಲ್ಲಿ 1 ವಾರಗಳ ಕಾಲಾವಕಾಶ ನೀಡಬೇಕೆಂದು ಕೋರಿದರು. ಮೊದಲು ಅಜೆಂಡಾ ನಮಗೆ ಕಳಿಸ್ಕೊಟ್ಟಿದ್ರ ಬಗ್ಗೆ ಸ್ವಲ್ಪ ನಾವು ಅಧ್ಯಯನ ಮಾಡಬೇಕು ಸರ್. ನಿಮಗೆ ಇಲ್ಲಿ ಇದ್ರ ಬಗ್ಗೆ ನಾವು ಈ ಸಡನ್ ಆಗಿ ಸಭೆಯಲ್ಲಿ ಕೆಲವು ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಅವಕಾಶ ಆಗೋದಿಲ್ಲ. ಹಾಗಾಗಿ ಮುಂದಿನ ಸಭೆಗೆ ನೀವು ದಯವಿಟ್ಟು ಅಟ್ಲೀಸ್ಟ್ ಒಂದು 1 ವೀಕ್ ಬಿಫೋರ್ ನೀವು ಅಜೆಂಡಾ ಕಳಿಸ್ಕೊಟ್ರೆ ಬಟ್ ಈ ಮೀಟಿಂಗ್ ಬರಕ್ಕೆ ಬಂದರೆ ನಾವು ಸ್ವಲ್ಪ ತಯಾರಿ ಆಗಬೇಕು. ಸೊ ಬಿಫೋರ್ ಕಮಿಂಗ್ ಮೀಟಿಂಗ್ ನೀವು ಸ್ವಲ್ಪ ಬೇಗ ಅರ್ಲಿ ಕಳಿಸ್ಕೊಟ್ರೆ ಬಿಕಾಸ್ ಸ್ಟಡಿ ಪ್ಲೀಸ್. ತೋಟಗಾರಿಕೆ ಇಲಾಖೆಯು ಜಿಲ್ಲಾಡಳಿತ,
ಜಿಲ್ಲಾ ಪಂಚಾಯತ್ ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಭಾರತ ದೇಶದ ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ 24ರಿಂದ 26ರವರೆಗೆ ಮಡಿಕೇರಿಯ ರಾಜಾ ಸೀಟ್ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ತಿಳಿಸಿದ್ದಾರೆ. ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆ ಜನವರಿ 24ರಂದು ಮಧ್ಯಾಹ್ನ 3 ಗಂಟೆಗೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ. ಜಿಲ್ಲೆಯ ಶಾಸಕರು ಹಾಗೂ ಇತರೆ ಗಣ್ಯರು ಭಾಗವಹಿಸಲಿದ್ದಾರೆ. ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ಈಗಾಗಲೇ ರಾಜಾ ಸೀಟು ಉದ್ಯಾನವನದಲ್ಲಿ ಸುಮಾರು 8,000 ಕುಂಡಗಳಲ್ಲಿ ವಿವಿಧ ಜಾತಿಯ ಹೂಗಳು ಮತ್ತು ಬೆಡ್ಗಳಲ್ಲಿ ಸುಮಾರು 20,000 ವಿವಿಧ ಜಾತಿಯ ಹೂಗಳಾದ ಸಾಲ್ವಿಯಾ, ಸೇವಂತಿಗೆ, ಚೆಂಡು ಹೂ, ಜೀನಿಯಾ, ಡಯಂಥಸ್, ಇಂಪೇಷಿಯನ್ಸ್, ವಿಂಕಾ ರೋಸಿಯಾ, ಕಾಕ್ಸ್ಕೋಂಬ್ ಡೇಲಿಯಾ ಇತ್ಯಾದಿಗಳನ್ನು ಪಾತಿಯಲ್ಲಿ ಹಾಗೂ ಕುಂಡಗಳಲ್ಲಿ ಬೆಳೆಯಲಾಗಿದೆ. ಗಾಂಧಿ ಮೈದಾನದಲ್ಲಿ 60 ಸಂಖ್ಯೆಯ ವಿವಿಧ ಇಲಾಖೆಗಳು, ಏಜೆನ್ಸಿಗಳು, ಸಂಸ್ಥೆಗಳು ಮಳಿಗೆಯಿಂದ ನಿರ್ಮಿಸಲಾಗುವುದು. ಇದರಲ್ಲಿ 10 ಮಳಿಗೆಯಿಂದ ತೋಟಗಾರಿಕೆ, ಕಾಫಿ ಮಂಡಳಿ, ಕೃಷಿ, ಪಶುಪಾಲನೆ, ಮೀನುಗಾರಿಕೆ, ಹಾಪ್ಕಾಮ್ಸ್, ಕೈಗಾರಿಕೆ, ವಾಣಿಜ್ಯ ಇಲಾಖೆ ಮತ್ತು ಇತರೆ ಇಲಾಖೆಗಳಿಗೆ ಕಾಯ್ದಿರಿಸಲಾಗಿದೆ. 60 ಮಳಿಗೆಯಲ್ಲಿ ನರ್ಸರಿ ಗಿಡಗಳ ಮಾರಾಟ ಮಳಿಗೆ, ಕೃಷಿ ಪರಿಕರಗಳ ಪ್ರದರ್ಶನ ಮತ್ತು ಯಂತ್ರೋಪಕರಣಗಳ ಮಾರಾಟ ಮಳಿಗೆಗಳನ್ನು ತೆರೆಯಲಾಗುತ್ತೆ. ರೈತರು ಬೆಳೆದಿರುವ ವಿಶೇಷವಾದ ಹಣ್ಣುಗಳು, ತರಕಾರಿ, ತೋಟದ ಬೆಳೆಗಳು, ಸಾಂಬಾರು ಬೆಳೆಗಳ ಪ್ರದರ್ಶಿಕೆಗಳನ್ನು ಪ್ರದರ್ಶಿಸಲು ಉದ್ದೇಶಿಸಲಾಗಿದೆ. ಅತ್ಯುತ್ತಮ ಪ್ರದರ್ಶಿಕೆಗಳಿಗೆ ಬಹುಮಾನ ನೀಡಲಾಗುತ್ತೆ. ಆಸಕ್ತರು ಜನವರಿ 23ರಿಂದಲೇ ತೋಟಗಾರಿಕೆ ಇಲಾಖೆಗೆ ಪ್ರದರ್ಶಿಕೆಗಳನ್ನು ತಂದು ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದರು. ಎಲ್ಲ ತಿಳಿದಿರುವಂತೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ದಿನಾಂಕ 24ರಿಂದ 26ನೇ ತಾರೀಕಿಗೆ 3 ದಿನಗಳ ಕಾಲ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಲಾಗಿರುತ್ತದೆ. ಈ ವರ್ಷದ್ದು ಏನು ವಿಶೇಷ ಅಂದರೆ ನಮಗೆಲ್ಲ ತಿಳಿದಿರುವಂಗೆ ಈ ಭಾಗದ ಒಂದು ಏನು ಸಾಂಸ್ಕೃತಿಕ ಪ್ರದೇಶ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಗಂಡೇಶ್ವರ ದೇವಸ್ಥಾನದ ಕಲಾಕೃತಿಯನ್ನು ಈ ಬಾರಿ ನಮ್ಮ ಏನು ರಾಜಾ ಸೀಟ್ ಇದೆ ಆ ಆವರಣದಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ. ವಿವಿಧ ಹೂಗಳಿಂದ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಒಂದು ಏನು ಅವರಿಗೆ ಇದಾಗುವಂಗೆ ಈ ಏನು ಮೀನಿನ ಕಲಾಕೃತಿ ಇರ್ಬೋದು, ಹಾರ್ಟ್ ಶೇಪದು ಒಂದು ಮಾಡ್ತಾ ಇದ್ದಾರೆ. ಮತ್ತು ಬಟರ್ಫ್ಲೈ, ಚಿಟ್ಟೆ ಈ ರೀತಿ ಅದನ್ನು ಕೂಡ ಮಕ್ಕಳನ್ನು ಒಂದು ಗಮನದಲ್ಲಿ ಇಟ್ಕೊಂಡು ಅವರು ಮಕ್ಕಳಿಗೆ ಮನೋರಂಜನೆ ಆಗಲಿ ಅನ್ನೋ ಇದರಲ್ಲಿ ಅದನ್ನು ಕೂಡ ಅದೊಂದು ಸಪ್ರೇಟಾಗಿ ಪ್ರದರ್ಶನದಲ್ಲಿ ಇಡೋಕ್ಕಾಗ್ತದೆ. ಮತ್ತು ಬೇರೆ ಬೇರೆ ಏನು ಗಣ್ಯರ ಕಲಾಕೃತಿಯ ಕೆತ್ತನೆ ಕೂಡ ಅದನ್ನು ಕೂಡ ಈ ಸಲ ಮಾಡಿ ಪ್ರದರ್ಶನಕ್ಕೆ ಕೂಡ ಇದೆ. ಮತ್ತು ಬೋನ್ಸಾಯಿ ಗಿಡಗಳು ನಮಗೆಲ್ಲ ಗೊತ್ತಿರಬೇಕು, ಒಂದು ಸಾಕಷ್ಟು ಸುಮಾರು ವರ್ಷಗಳ ಏಜು ಇದಿದ್ರು ಕೂಡ ಇದಿರುತ್ತೆ. ಅದನ್ನು ಏನೋ ಏನು ಹೇಳ್ತಾರೆ ಅದನ್ನು ಗ್ರಾಫ್ಟಿಂಗ್ ಅಲ್ಲ, ಕಟ್ ಮಾಡಿ ಅದರದ್ದು ಕೂಡ ಈ ಬಾರಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಾದ ನಂತರ ಏನು ನಮ್ಮ ಗಾಂಧಿ ಮೈದಾನದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು, ಮಳಿಗೆಗಳು ಮತ್ತು ಅಲ್ಲಿ ಏನೇನು ಸ್ಕೀಮ್ಸ್ಗಳಿದೆ ಅದನ್ನು ಕೂಡ ಡಿಸ್ಪ್ಲೇ ಮತ್ತು ಅವ್ರದ್ದು ಇರುತ್ತೆ. ಭಾನುವಾರ ಸಂಜೆ ಇರುತ್ತೆ. ಸರ್ ನೋಡಿ, ಈಗ ಫ್ಲವರ್ ಶೋ ಜನ ಕ್ರೌಡ್ ನೋಡಿಕೊಂಡು ಕ್ರೌಡ್ ಆದರೆ ಅದು ಒಂದೇ ಕಡೆ ಕ್ರೌಡ್ ಅವ್ರು ನೋಡಿ ಒಂದು ಮಿನಿಮಮ್ ಟೈಮಲ್ಲಿ ಮಾಡ್ಬೋದು. ಏನು ಟೋಟಲ್ ಕಾಸ್ಟ್ ಇದು ಒಟ್ಟು 31 ಲಕ್ಷ. ಅದು ಏನು ಸ್ಟ್ರಕ್ಚರ್ಸ್ಗಳಿಗೆ ಮಾಡಿರುವಂಥದ್ದು 31 ಲ್ಯಾಕ್ಸ್. ಫಂಕ್ಷನ್ ನಮ್ಮಲ್ಲಿ ರಾಜಶೇಖರ ಅಭಿವೃದ್ಧಿ ಸಮಿತಿ ವತಿಯಿಂದಲೇ ನಾವು ಮಾಡ್ತಾ ಇದ್ದೀವಿ. ಏನಿಲ್ಲ, ಈಗ ನಮ್ಮಲ್ಲಿ ಮೇಜರ್ ಆಗಿರೋದು ವೀಕೆಂಡು ಅಂದರೆ ನಮ್ಮ ಪ್ರವಾಸಿಗರೇ ಜಾಸ್ತಿ ಬರ್ತಿದ್ದಾರೆ. ಸೊ ಫ್ಲವರ್ ಶೋ ಟೈಮಲ್ಲಿ ನಾವು ಕಳೆದ ಒಂದು 4-5 ನಾವು ಫ್ಲವರ್ ಶೋ ಟೈಮ್ ನೋಡ್ತಿರೋದು ಮಡಿಕೇರಿಯ ಜನತೆಯೂ ಸಹ ಉಪಯೋಗಿಸ್ತಾ ಇದ್ದಾರೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದರೆ ಮಡಿಕೇರಿ ಜನತೆ ಉಪಯೋಗಿಸ್ಕೊಂಡ್ರೆ ನಾವು ಮಾಡೋದು ಫ್ಲವರ್ ಶೋ ಆಗಿರ್ಬೋದು, ಏನೇ ಪ್ರದರ್ಶನ ಮಾಡಿದ್ರು ಇಲ್ಲಿಯ ಸ್ಥಳೀಯ ಜನಗಳಿಗೆ ಮಾಡೋದ್ರಿಂದ ಅವ್ರನ್ನ ಭಾಗವಹಿಸಬೇಕು ಅಂತ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ.
ಪರಿಸರ ಮಾಲಿನ್ಯವಾಗ್ತಾ ಇರುವುದನ್ನು ತಡೆಯಲು ಮತ್ತು ಗ್ರಾಮಸ್ಥರ ಆರೋಗ್ಯದ ದೃಷ್ಟಿಯಿಂದ ಕೊಡಗು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಡಾಂಬರು ಘಟಕ ಮತ್ತು ಕಾಂಕ್ರೀಟ್ ಮಿಶ್ರಣ ಘಟಕಗಳಿಗೆ ಅವಕಾಶ ನೀಡದಂತೆ ಪರಿಸರ ಮತ್ತು ಆರೋಗ್ಯ ಫೌಂಡೇಶನ್ದ ಅಧ್ಯಕ್ಷ ಕರ್ನಲ್ ಸಿಪಿ ಮುತ್ತಣ್ಣ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಂಬರು ಘಟಕ ಮತ್ತು ಕಾಂಕ್ರೀಟ್ ಮಿಶ್ರಣ ಘಟಕಗಳು ಗರ್ಭಿಣಿ ಮಹಿಳೆಯರ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರ್ತಾ ಇವೆ. ಆದ್ದರಿಂದ ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು. ಈ ಘಟಕಗಳ ಸ್ಥಾಪನೆಗೆ ಅವಕಾಶ ನೀಡಬಾರದೆಂದು ಒತ್ತಾಯಿಸಿದರು. ದಕ್ಷಿಣ ಕೊಡಗಿನ ಈಚೂರು ಗ್ರಾಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಡಾಂಬರು ಘಟಕವೊಂದ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮೇ 31ರೊಳಗೆ ಮುಚ್ಚುವಂತೆ ಕುರಿತು ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಘಟಕದಿಂದ ಗ್ರಾಮಸ್ಥರು ಅನುಭವಿಸ್ತಾ ಇರುವ ಸಮಸ್ಯೆಗಳಿಂದ ತಾನು ಶಾಸಕ ಎಸ್ ಪೊನ್ನಣ್ಣವರ ಗಮನಕ್ಕೆ ತಂದ ತಕ್ಷಣ ಸ್ಪಂದಿಸಿ ಕ್ರಮ ಕೈಗೊಂಡಿದ್ದಾರೆ. ಇದಕ್ಕಾಗಿ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ ಕರ್ನಲ್ ಸಿಪಿ ಮುತ್ತಣ್ಣ ಅವರು, ಮುಂದಿನ ದಿನಗಳಲ್ಲಿ ಜಿಲ್ಲೆಯ 2 ಶಾಸಕರು ಡಾಂಬರು ಘಟಕ ಮತ್ತು ಕಾಂಕ್ರೀಟ್ ಮಿಶ್ರಣ ಘಟಕಗಳಿಗೆ ಅವಕಾಶ ನೀಡುವುದಿಲ್ಲ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ 3 ಪ್ಲಾಂಟ್ ಇರೋದು ಜಿಲ್ಲೆಯಲ್ಲಿ ಜಾಸ್ತಿ ಇದೆ. ನಮಗೆ ಮಾಹಿತಿ ಇಲ್ಲ. ನಮಗೆ ಮಾಹಿತಿ ಪ್ರಕಾರ ಇದು 3 ಪ್ಲಾಂಟ್ ಟಾರ್ ಮತ್ತೆ 1 ಪ್ಲಾಂಟ್ ಸಿಮೆಂಟ್ ಮಿಕ್ಸಿಂಗ್. ಅಲ್ಲಿ ಕುಶಾಲನಗರ ಸೈಡಲ್ಲಿ ಬೇರೆ ಪ್ಲಾಂಟ್ ಅಂತ ನಮಗೆ ಮಾಹಿತಿ ಇಲ್ಲ. ಆದರೆ ಎಲ್ಲ ಇದ್ರೆ ಟಾರ್ ಪ್ಲಾಂಟ್ ಖಂಡಿತ ಎಲ್ಲ ಮುಚ್ಚಬೇಕು. ಸಿಮೆಂಟ್ ಮಿಕ್ಸಿಂಗ್ ಪ್ಲಾಂಟ್ ಸಹ ಮುಚ್ಚಬೇಕು. ಯಾಕಂದ್ರೆ ತುಂಬ ಪೊಲ್ಯೂಷನ್ ಆಗ್ತದೆ. ಅಲ್ಲಿ ಎಲ್ಲಾದ್ರೆ ಬಯಲುಸೀಮೆ ಇಲಾಖೆಯಲ್ಲಿ ಒಂದು 100 ಎಕರೆ ಹತ್ರ ಯಾರು ಜನ ಇರಬಾರ್ದು. ಅಲ್ಲಿ ಬೇಕಾದ್ರೆ ಸ್ಥಾಪನೆ ಮಾಡಿ ಅದಕ್ಕೆಲ್ಲ ಫಿಲ್ಟರು ಅದೆಲ್ಲ ಸೈಂಟಿಫಿಕ್ ಆಗಿ. ಇಲ್ಲಿ ಕೊಡಗಿನಲ್ಲಿ ನಮ್ಮ ಇಷ್ಟು ಒಳ್ಳೆ ವಾತಾವರಣ ಬಂದು ಹಾಕ್ಬಿಟ್ಟು ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಕೊಡೋ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ನಿಮಗೆ ಗೊತ್ತುಂಟು ಹೇಗೆ ಕೊಡ್ತಾರೆ ಅಂತ. ನಮಗೆ ಇದು ಬೇಡ. ಮತ್ತೆ ನಾವು ಸುಮ್ಮನೆ ಹೇಳೋದಷ್ಟು. ಅದೇ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅವರು ಜಾಗೃತ ಆಗಬೇಕು. ಇದರ ಸುಮ್ಮನೆ ಅಲ್ಲಿ ಏನಾದರೂ ಅವ್ರನ್ನ ಇದು ಮಾಡಿ ಇಲ್ಲಿ ಹಾಕ್ಬಿಡ್ತಾರೆ. ಹಾಕಿಬಿಟ್ಟು ಮತ್ತೆ ತೆಗೆಯೋದ್ರಿಗೆ ನೋಡಿ 10 ವರ್ಷ ಎಷ್ಟು ಸಫರ್ ಆಗಿರ್ಬೋದು. 10 ವರ್ಷ ಸುಮಾರು ಜನರದ್ದು ವಯಸ್ಸು ಆಯುಷ್ಯನೇ ಕಡಿಮೆ ಆಗ್ಬಿಟ್ಟಿದೆ. ತುಂಬ ಬಾವಿಯಲ್ಲೆಲ್ಲ ಬೇರೆ ಬೇರೆ ಸ್ವಲ್ಪ ಮಿಸ್ಟೇಕ್ಸ್ ಇರ್ತದೆ. ಕನ್ನಡ ಸ್ವಲ್ಪ ನೀವು ನೋಡಿ ಮಾಡ್ತೀವಿ. ಸೊ ಪಾಯಿಂಟ್ಸ್ ಓದ್ತಿಲ್ಲ. ದಕ್ಷಿಣ ಕೊಡಗು ಈಚೂರು ಗ್ರಾಮದಲ್ಲಿರುವ ಮಾಲಿನ್ಯಕಾರಿಯಾದ ಟಾರ್ ಮತ್ತು ಕಾಂಕ್ರೀಟ್ ಮಿಶ್ರಣ ಕಾರ್ಖಾನೆಗಳನ್ನು ಕುರಿತು ಕೆಲವು ಪ್ರಮುಖ ಅಂಶಗಳನ್ನು ಬೆಳಗಿಸಲು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಗ್ರಾಮಸ್ಥರ ಕಷ್ಟದ ಮಾಹಿತಿ ನಾವು ಪಡೆದ ನಂತರ ನಾವು ತಕ್ಷಣ ಶ್ರೀ ಎಸ್ ಪೊನ್ನಣ್ಣ ಅವರನ್ನು ಹಸ್ತಕ್ಷೇಪ ಮಾಡಲು ಕೋರಿರುತ್ತೇವೆ. ಅವರು ಆ ದಿನದಷ್ಟೇ ಈಚೂರು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಅವರೊಂದಿಗೆ ಮಾತನಾಡಿದರು. ನಂತರ ಅವರು ಜನರ ಜೊತೆ ಹಾಗೂ ಟಾರ್ ಮತ್ತು ಕಾಂಕ್ರೀಟ್ ಕಾರ್ಖಾನೆಗಳ ಮಾಲೀಕರ ಸಭೆಯನ್ನು ಕರೆಯುತ್ತಾರೆ. 19ನೇ ಜನವರಿಯಲ್ಲಿ ಇದನ್ನು ಮೀಟಿಂಗ್ ಅನ್ನು ಆಯೋಜಿಸಿದರು. ವಿವರವಾದ ಚರ್ಚೆಯ ನಂತರ ಈ ವರ್ಷ ಮೇ 31ರವರೆಗೆ 3 ಟಾರ್ ಕಾರ್ಖಾನೆಗಳನ್ನು ಮುಚ್ಚಲು ಪರಸ್ಪರ ಒಪ್ಪಿಗೆ ವ್ಯಕ್ತಪಡಿಸಲಾಯಿತು. ಆದರೆ ಕಾಂಕ್ರೀಟ್ ಕಾರ್ಖಾನೆ ಮಾಲೀಕರು ಇದು ಮಾಲಿನ್ಯ ಮಾಡದ ಘಟಕವಾಗಿದೆ ಎಂದು ವಾದ ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಮುಂದುವರಿಸಲಾಗಿದೆ. ಗೋಷ್ಠಿಯಲ್ಲಿ ಪರಿಸರ ಮತ್ತು ಆರೋಗ್ಯ ಫೌಂಡೇಶನ್ದ ಸದಸ್ಯರಾದ ಶ್ಯಾಮ್ ಬೋಪಯ್ಯ ಹಾಗೂ ರಾಯ್ ಬೋಪಣ್ಣ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸೌಹಾರ್ದ ಬಳಗದ ವತಿಯಿಂದ ನಡೆದ ಡಾ ಮಂತರಗೌಡ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಮಡಿಕೇರಿ ಶಾಸಕರಾದ ಡಾ ಮಂತರಗೌಡ ಅವರು ಆಗಮಿಸಿ ಶುಭ ಕೋರಿ ಬಹುಮಾನಗಳನ್ನು ವಿತರಿಸಿದರು. 26 ಕಾರ್ಯಕ್ರಮದ ಎಲ್ಲ ಆಯೋಜಕರಾದಂತ ನಮ್ಮ ಎಲ್ಲಾ ಸ್ನೇಹಿತರುಗಳು, ಒಂದ್ ಹೆಸರು ಹೇಳಕ್ ಹೋಗೋದಿಲ್ಲ, ಎಲ್ಲಾರು ಹಿರಿಯರುಗಳಾದಂತ ಔರಂಗಣ ಇರ್ಬೋದು, ಶೇಖರಣ ಇರ್ಬೋದು, ಅದೇ ಜನಾರ್ದನ್ ಅವರವರೇ ಎಲ್ಲಾರು ಕ್ರೀಡಾ ಅಭಿಮಾನಿಗಳು. ಕೊಳ್ಳಿಪೇಟೆಯಲ್ಲಿ ಕ್ರಿಕೆಟ್ ಸ್ಪೋರ್ಟ್ಸ್ ಹುಚ್ಚು. ನನ್ ಗೊತ್ತಿರಂಗೆ ಕ್ರಿಕೆಟ್ ಜಾಸ್ತಿ, ಬೇರೆ ಸ್ಪೋರ್ಟ್ಸ್ ಗಿಂತ ಕ್ರಿಕೆಟ್ ಹುಚ್ಚು. ಮಾತ್ರ ನಾನು ನಮ್ಮ ಸ್ನೇಹಿತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಬರೀ ಟೂರ್ನಮೆಂಟ್ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಮುಖ್ಯ ಅಲ್ಲ. ನಿರಂತರವಾಗಿ ಜೀವನದಲ್ಲಿ ನಾವೊಂದು ಕ್ರೀಡಾಕೂಟ ನಾನು ಹೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನನ್ನ ಭಾಷಣನೇ ನಾನು ಪಾಲಿಸಲ್ಲ. ನಾವೆಲ್ಲರೂ ಸೇರ್ಕೊಂಡು ನೋಡಿ, ಈ ತರ ಹೊಟ್ಟೆ ನಿನ್ನೂರು ಸೇರಿ ಜನರನ್ನು ಹೇಳ್ಕೊತಾ ಇದ್ದ ಆಯ್ತಾ ಇಲ್ಲ. ಆ ವಿಚಾರದಲ್ಲಿ ಆರೋಗ್ಯಕ್ಕೆ ಒಂದು ಕ್ರೀಡಾನ ನಾವು ನಿರಂತರವಾಗಿ ನಮ್ಮ ಜೀವನದಲ್ಲಿ ಪಾಲಿಸಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ನಾವೆಲ್ಲಾದ್ರೂ ಜೀವನದಲ್ಲಿ ನಮ್ಮ ಒತ್ತಡಗಳು ಇದ್ದೇ ಇರ್ತವೆ. ಟೆನ್ಷನ್ ಇದೆ, ದುಡ್ಡು ಮಾಡೋದು, ರಾಜಕೀಯದ ಹುಚ್ಚು, ಬೇರೆ ಬೇರೆ ರೀತಿಯಲ್ಲಿ ಹೆಸರು ಮಾಡೋದು ನಿರಂತರವಾಗಿರ್ತದೆ. ಆರೋಗ್ಯದ ಬಗ್ಗೆನೂ ಕ್ರೀಡೆದ ಮುಖಾಂತರ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳೋಕೆ ಬರೋಕ್ ಅವಕಾಶ ಇಲ್ಲ ಅಂತಂದ್ರೆ ನಮ್ಮ ವಯಸ್ಸಿಗೆ ತಲುಪಿದಾಗ ಮಾತ್ರೆಗಳು ಅವು ಎಲ್ಲ ಬರ್ತವೆ. ಆ ವಿಚಾರದಲ್ಲಿ ಆರೋಗ್ಯಕ್ಕೋಸ್ಕರ ಸ್ಪೋರ್ಟ್ಸ್ ನಡಿಬೇಕು. ಯುವಕರನ್ನ ಒಗ್ಗಟ್ಟು ಮಾಡ್ಬೇಕು ಅಂತಾನು ಸ್ಪೋರ್ಟ್ಸ್ ನಡಿಬೇಕು.
ಇಲ್ಲಾಂದ್ರೆ ಏನಾಯ್ತದೆ ಅಂದ್ರೆ ಹೌದು ಕ್ರೀಡಾಕೂಟದಲ್ಲಿ ನಾವು ಹೊಡೆದಾಟಿ ಒಂದ್ ರೀತಿಲಿ ಗೆಲುವು ಸೋಲು ಇದ್ದೇ ಇರ್ತದೆ. ಮಾತ್ರ ಯುವಕರು ಏನಾರ ಸೇರ್ಕೊಳ್ಳಕ್ಕೆ ಅವಕಾಶ ಇದ್ರೆ ಕ್ರೀಡಾಕೂಟನೇ ಒಂದು ಅವಕಾಶ. ನನ್ನ ಹೆಸರಲ್ಲಿ ಏನು ಮಾಡಂತ ನೀವೆಲ್ಲರೂ ಲೆಜೆಂಡ್ಸ್ ಕಪ್ ನಾನು ಮಂತರ್ ಕಪ್ ಅಂತಾನು ಹಾಕಿರೋದು ನನ್ ಖುಷಿ. ಒಂದ್ ರೀತಿಲಿ ಖುಷಿ ಒಂದ್ ಕಡೆಲಿ, ಒಂದ್ ರೀತಿಲಿ ದುಃಖ ಒಂದ್ ಕಡೆಲಿ. ಯಾಕೆ ಗೊತ್ತಾ, ಪ್ರೈಸ್ ನಾನೇ ಕೊಡ್ಬೇಕಲ್ಲ ಈಗ. ಆ ವಿಚಾರದಲ್ಲಿ ದುಃಖ. ಮಾತ್ರ ಗೆದ್ದಿರಂತ ಟೀಮ್ಗೆ ಐ ವಿಶ್ ಯು ದ ವೆರಿ ಬೆಸ್ಟ್. ಸೋತಿರಂತ ಟೀಮುನು ಗೆದ್ದಂಗೆನೆ. ನೀವ್ ಹೇಳ್ದಂಗೆ ಗೆಲುವು ಸೋಲು ಜೀವನದಲ್ಲಿ ಇದ್ದೇ ಇರ್ತದೆ. ಮಾತ್ರ ಪಾರ್ಟಿಸಿಪೇಷನ್ ಇದೆಯಲ್ಲ, ಧೈರ್ಯದಲ್ಲಿ ಜರ್ಸಿ ಹಾಕ್ಬಿಟ್ಟು ಟೀಮ್ ಅಂತ ನಾವು ಆಡ್ತೀವಲ್ಲ, ಅದಕ್ಕಿಂತ ಖುಷಿ. ಫಸ್ಟ್ ಟೀಮ್ ನಾವು ನಿರಂತರವಾಗಿ ನಿಮ್ಮ ಕೈ ಜೋಡಿಸ್ತೀವಿ. ಮಾತ್ರ ಎಲ್ಲಾ ಕಡೆ ಏನೇನೋದು ಪ್ರೈಸ್ ಅಮೌಂಟ್, ಗೆದ್ದಂತ ಪ್ರೈಸ್ ಅಮೌಂಟ್ ನ ಒಳ್ಳೆ ರೀತಿಯಲ್ಲಿ ತಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನು ಪಡೆಯದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ವಿಬಿ ರಾಮ್ಜಿ ಯೋಜನೆಯನ್ನಾಗಿ ಪರಿವರ್ತಿಸಿ ಸರ್ವಾಧಿಕಾರಿಯಂತೆ ವರ್ತಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಕಸಿದುಕೊಂಡಿರುವುದಾಗಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಆರೋಪಿಸಿದ್ದಾರೆ. ನಗರದ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರ್ಗದ ಮಂದಿಯ ಕೈಗೆ ಕೆಲಸವನ್ನು ಒದಗಿಸ್ತಾ ಇದ್ದ ನರೇಗಾ ಯೋಜನೆ ರಾಷ್ಟ್ರವ್ಯಾಪಿ ಕೋಟ್ಯಂತರ ಬಡ ಮಂದಿಯ ಬದುಕಿಗೆ ಆಧಾರವಾಗಿತ್ತು. ಇಂತಹ ಯೋಜನೆಯಿಂದ ಯಾವುದೇ ಸಂಘ ಸಂಸ್ಥೆ, ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚೆ ನಡೆಸದೆ ಕೇವಲ 72 ಗಂಟೆಗಳಲ್ಲಿ ತರಾತುರಿಯಿಂದ ಬದಲಿಸಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವಿಬಿ ರಾಮ್ಜಿ ಯೋಜನೆಯಿಂದ ಹಿಂಪಡೆಯುವವರೆಗೂ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಜನಜಾಗೃತಿಯಿಂದ ಮೂಡಿಸುವುದರ ಜೊತೆಗೆ ಹೋರಾಟಗಳನ್ನು ನಡೆಸಲಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಲು ರಾಜ್ಯ ಸರ್ಕಾರ 7 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿರುವುದಾಗಿ ಹೇಳಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೇಂದ್ರ ಸರ್ಕಾರದ ಶೇಕಡ 90 ಆರ್ಥಿಕ ನೆರವು ಇದ್ದಿತ್ತಾದರೆ ರಾಜ್ಯ ಸರ್ಕಾರ ಶೇಕಡ 10 ಪಾಲು ಹಣವನ್ನು ನೀಡ್ತಾ ಇತ್ತು. ಇದೀಗ ವಿಬಿ ರಾಮ್ಜಿ ಯೋಜನೆಯಡಿ ಕೇಂದ್ರದ ಪಾಲು ಶೇಕಡ 60 ಆಗಿದ್ದರೆ ರಾಜ್ಯ ಸರ್ಕಾರಗಳು ಶೇಕಡ 40 ಪಾಲು ಹಣವನ್ನು ತುಂಬಬೇಕಾಗುತ್ತೆ. ಇದು ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗುವುದಲ್ಲದೆ ಈ ಯೋಜನೆಯಡಿ ಹಿಂದಿನ ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳನ್ನು ನಡೆಸಲು ಗ್ರಾಮ ಪಂಚಾಯಿತಿಗಳಿದ್ದ ಅಧಿಕಾರವನ್ನು ಹಿಂದಕ್ಕೆ ಪಡೆಯಲಾಗಿದೆ. ನೂತನ ವಿಬಿ ರಾಮ್ಜಿ ಯೋಜನೆಯಲ್ಲಿ ಕೇಂದ್ರವೇ ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಿದೆಯಲ್ಲದೆ ಕಾಮಗಾರಿಗಳನ್ನು ನಿರ್ಧಾರ ಮಾಡಲಿದೆ. ಆ ಮೂಲಕ ಗ್ರಾಮ ಪಂಚಾಯಿತಿಗಳ ಕ್ರಿಯಾ ಯೋಜನೆ ಮಾಡುವ ಹಕ್ಕನ್ನ ಕಸಿದುಕೊಂಡಿದೆ ಎಂದು ಗಂಭೀರ ಆರೋಪ ಮಾಡಿದರು. ಹಿಂದಿನ ನರೇಗಾ ಯೋಜನೆಯಡಿ ಕಾರ್ಮಿಕರಿಗೆ ಕನಿಷ್ಠ 100 ದಿನಗಳ ಕೆಲಸವನ್ನು ನಿಗದಿಪಡಿಸಲಾಗಿತ್ತು. ಅದಕ್ಕಿಂತ ಹೆಚ್ಚಿನ ಕೆಲಸದ ದಿನಗಳನ್ನು ಪಡೆದುಕೊಳ್ಳಲು ಅವಕಾಶವನ್ನು ಒದಗಿಸಲಾಗಿತ್ತು. ಆದರೆ ವಿಬಿ ರಾಮ್ಜಿ ಯೋಜನೆಯಡಿ ಕಾಮಗಾರಿಗಳ ಸಂಖ್ಯೆಯನ್ನು 125 ದಿನಗಳಿಗಷ್ಟೇ ಸೀಮಿತಗೊಳಿಸಲಾಗಿದೆ ಎಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಯೋಜನೆಯಿಂದ ಬದಲಿಸುವ ಹಂತದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣವೆನ್ನುವ ಕಾರಣವನ್ನು ಬಿಜೆಪಿ ನೀಡುತ್ತೆ. ಆದರೆ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರವಿಲ್ಲ, ಇರುವ ಲೋಪದೋಷಗಳನ್ನು ಸರಿಪಡಿಸಬೇಕೇ ಹೊರತು ಯೋಜನೆಯಿಂದ ಬದಲಿಸುವ ಮಾರ್ಗವಲ್ಲವೆಂದು ಹೇಳಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕೊಡಗು ಜಿಲ್ಲೆಯಲ್ಲಿ 2025-26ಕ್ಕೆ ಸಂಬಂಧಪಟ್ಟಂತೆ ಶೇಕಡ 68.49% ಸಾಧನೆ ಮಾಡಿದೆ ಎಂದು ಸಚಿವ ಬಸವರಾಜ್ ಅವರು ತಿಳಿಸಿದರು. ಆಯ್ತು, ಈಗ ಸಸ್ಪೆಂಡ್ ಮಾಡಿದ್ರಲ್ಲ, ಮುಗಿದಾಯ್ತು. ಈಗ ನೋಡಿ, ತಪ್ಪುಗಳು ಎಲ್ಲಾಗ್ತಾವೋ ಅಲ್ಲೇ ಸರ್ಕಾರ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು. ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡ್ರು. ಕೊಡಗಿನಲ್ಲಿದ್ದರು, ನಮ್ಮಲ್ಲಿದ್ದರು, ನಮ್ಮ ಐಜಿನಿದ್ರು ಎಲ್ಲ ಒಳ್ಳೆ ಈಜಿ. ಅವತ್ತಿನ ಕಾಲಕ್ಕೆ ಅವರ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಈಸ್ ಎ ಗುಡ್ ಆಫೀಸರ್. ನಾನು ತಿಳಿಸ್ಬೇಕಾದ್ರೆ ನಾನು 30 ವರ್ಷ ನೋಡ್ತಾ ಇದ್ದೀನಿ. ಬಟ್ ಈಗ ಅವರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಷ್ಟೇ. ಸಸ್ಪೆಂಡ್ ಆಗಿದ್ದು ಸರ್ಕಾರ ಆಕ್ಷನ್ ಮಾಡಿದ್ದು ಅದೆಲ್ಲವೂ ಕೂಡ ಸೆಕೆಂಡರಿ. ಬಟ್ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಪೊಲೀಸು ಅಥವಾ ಕಾನೂನು ಇವ್ಯಾವುದು ಕೂಡ ಸರ್ಕಾರದ ಹಿಡಿತದಲ್ಲಿ ಇಲ್ವಾ ಅಂತೇಳಿ ನಾನು ಹೇಳಿದ್ನಲ್ಲ ನೋಡಿ, ತಪ್ಪುಗಳು ಮಾಡಿರ್ತಕ್ಕ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅದ್ರ ಮೇಲೆ ಆ್ಯಕ್ಷನ್ ಆಗಬೇಕು. ನ್ಯಾಯಾಂಗದಲ್ಲಿ ಆಗ್ಯದ, ಏನು ನಡೀತಾ ಇದೆ ಜಡ್ಜಸ್ ಮೇಲೆ ಡೆಲ್ಲಿ ಇದರಲ್ಲಿ ಹೈಕೋರ್ಟ್ನಲ್ಲಿ ಇದ್ದಾಗ ಜಡ್ಜಿ ಏನು ಮಾಡಿದ್ರು ಅಂತಂಬುದು ಗೊತ್ತಿಲ್ಲ. ನ್ಯಾಯಾಂಗ ಯಾರ ಕಂಟ್ರೋಲ್ನಲ್ಲಿ ಬರ್ತದೆ? CBI ನಲ್ಲಿ ಆಗ್ಯದ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಆಗ್ಯದ, ಅನೇಕ ಆಫೀಸರ್ಗಳನ್ನ ಹಿಡಿದಿದ್ದಾರೆ.
ವಾಟ್ ಆ್ಯಕ್ಷನ್ ದೇ ಹ್ಯಾವ್ ಟೇಕನ್? ದಟ್ ಡೈರೆಕ್ಟ್ಲಿ ಕಮ್ಸ್ ಅಂಡರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಫುಡ್ ಕಾರ್ಪೊರೇಷನಲ್ಲಿ ನಡೀತಾ ಇದೆ. ಯಾವ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಇಲಾಖೆಗಳಲ್ಲಿ ಇಲ್ಲ ಅಂತ ಹೇಳಿ ನಾವು ಹೇಳ್ತೀವಿ, ಎಲ್ಲ ಕೇಸ್ಗಳು ಹೇಳ್ತೀವಿ ಒಂದೊಂದು. ನಾವು ಲಿಸ್ಟ್ ಔಟ್ ಮಾಡಿದ್ವಿ. ಏನು ಮಾಡಿದ್ರು? ಆ ಇಲಾಖೆಗಳನ್ನ ಮುಚ್ಚಾಕಿದ್ರೆ ಆ್ಯಕ್ಷನ್ ತೊಗೊತಾರೆ. 4 ವರ್ಷ ಹಳೆ ವಿಡಿಯೋ ಅಂತ ಈಗ ಹೊಸ ವಿಡಿಯೋ ಅಲ್ಲ, 4 ವರ್ಷ ಮುಂದೆನೇ ಮಾಡಿಟ್ಟಂಥ ವಿಡಿಯೋ ಈಗ ಬೈಲಿಗೆ ಬಂದದ ಗೊತ್ತಾಗಿದೆ. ಬೈಲಿ ಜನರು ನೋಟಿಸ್ ಬಂದಾಗಲ್ಲ, ಸರ್ಕಾರ ನೋಟಿಸ್ ಬರಬೇಕಲ್ಲ, ಯಾರು ಏನು ಮಾಡಿದ್ರು ಎಂಬುದು. ಅವರ ಅಧಿಕೃತ ಕಚೇರಿಯಲ್ಲಿ ಹಾಂ 6 ವರ್ಷ ಹಿಂದೆ ಎಲ್ಲ ಈ ಟಿ ವಿನಲ್ಲಿ ಬರ್ತಾಯಿದೆ 6 ಇಯರ್ಸ್ ಅಂತೇಳಿ. ಅದು ಯಾವಾಗ ಆಗೋದು ಏನಾಗೋದು ಗೊತ್ತಿಲ್ಲ. ಈಗ ನೋಡಿ, ಇದರಲ್ಲಿ ಈ ತಂತ್ರಜ್ಞಾನ ಈ ರೀತಿ ಆದಮೇಲೆ ಯಾವ ಟೈಮ್ನಲ್ಲಿ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆದರೆ ಸರ್ಕಾರ ಜವಾಬ್ದಾರಿ ಐತಿ. ಅಂಥದ್ದು ಬಂದಾಗ ಇಮಿಡಿಯೇಟ್ಲಿ ವೆರಿಫೈ ಮಾಡಬೇಕು, ಆ್ಯಕ್ಷನ್ ತಗೋಬೇಕು. ಅದರಲ್ಲಿ ಸಿದ್ದರಾಮಯ್ಯನವರು ನಂಬರ್ 1 ಇದ್ದಾರೆ. ಇಮಿಡಿಯೇಟ್ಲಿ ಅದಕ್ಕೆ ಆ್ಯಕ್ಷನ್. ಅದು ಏನಾಗಿದೆ ಏನು ಗೊತ್ತಾಗ, ಅದನ್ನೆಲ್ಲ ವಿಚಾರಣೆ ಮಾಡಿದ್ರೆ ಅಂತ ಆಗ್ತದೆ. ಎಲ್ಲರೂ ಅವರ ರಕ್ಷಣೆಗೆ ಏನೋ ಒಂದು ಹೇಳ್ಬೇಕಲ್ಲ, ಹೇಳ್ತಾರೆ, ತಪ್ಪೇನಿಲ್ಲ, ಹೇಳ್ತಾರೆ. ಸರ್ಕಾರಿ ಇಲಾಖೆಯಲ್ಲಿ ಅಬಕಾರಿ ಇಲಾಖೆ ಒಳಗಡೆ ಆಗಿರುವಂತಹ ಏನು ನೋಡಿ, ಅದು ಈಗಾಗಲೇ ನೀವು ಕೇಳೋದು ಗೊತ್ತಾಯಿತು, ಕೇಳ್ತಾನೆ ಮೊದಲು ಗೊತ್ತಿತ್ತು. ಇಲ್ಲ, ಈಗ ನೋಡಿ, ಸಹಜವಾಗಿ ಸರ್ಕಾರಗಳಿದ್ದ ಮೇಲೆ ಈ ರೀತಿಯಾದಂಥ ಆಪಾದನೆಗಳು ಬರ್ತವೆ. ಅದರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತಕ್ಕಂಥದ್ದು. ಅದು ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಹೇಳಿದ್ದಾರೆ, ಇಮಿಡಿಯೇಟ್ಲಿ ಅದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡಿಸ್ತೀನಿ, ತಪ್ಪು ಮಾಡಿದವ್ರ ಬಗ್ಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಅವ್ರು ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ, ತಮ್ಮ ಮೀಡಿಯಾ ಮುಖಾಂತರ ಬಂದಿರ್ಬೋದು, ಇಲ್ಲದ್ರೆ ಯಾರು ಅದನ್ನು ರಿಪೋರ್ಟ್ ಮಾಡಿ ಅದು ತಕ್ಷಣ ಅದನ್ನು ಎಂಕ್ವೈರಿ ಮಾಡಲಿಕ್ಕೆ ಹೇಳಿದ್ದಾರೆ ಈಗಾಗಲೇ. ಸೊ ಯಾರು ತಪ್ಪು ಮಾಡ್ತಾರೆ ಅವರು ಅನುಭವಿಸಲೇಬೇಕಾಗ್ತದೆ, ಆ್ಯಕ್ಷನ್ ತಗೊಳ್ತಾರೆ. ತಪ್ಪು ಮಾಡಿದರೆ ತಪ್ಪು ಹೌದಾ ಅಲ್ಲ ಎಂಬುದು ವೆರಿಫೈ ಮಾಡಬೇಕು, ಎಂಕ್ವೈರಿ ಆಗ್ತದೆ. ನೋಡಿ, ಅಶೋಕ್ ಅವರು ನೋಡಿ, ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ಮಾತು ನಿಮ್ಗೆ ಹೇಳ್ತೀನಿ, ನೀವು ಅನೇಕ ವರ್ಷಗಳಿಂದ ಮೀಡಿಯಾದಲ್ಲಿದ್ದು ಅನೇಕ ಸರ್ಕಾರ, ಅನೇಕ ಜನಪ್ರತಿನಿಧಿಗಳು, ಅನೇಕ ಮುಖ್ಯಮಂತ್ರಿಗಳು ನೋಡಿರ್ತಕ್ಕಂಥವ್ರು ನೀವು, ಹೌದಾ? ನಾವು ಜನಪ್ರತಿನಿಧಿಗಳು ಆಗೇ ಇದ್ವಿ, ಸೋಲ್ತೀವಿ, ಗೆಲ್ತೀವಿ. ನೀವು ಮಾತ್ರ ಎಲ್ಲವನ್ನೂ ನೋಡಿರ್ತಕ್ಕಂಥ. ಏನಾದರೂ ಸ್ವಲ್ಪ ಆದ್ರೂ ಈಗಿರ್ತಕ್ಕಂಥ BJP ನಾಯಕರು ರಾಜ್ಯದಲ್ಲಿ ಈಗಿರ್ತಕ್ಕಂಥ ಹಳೆ ಮಂದಿ ನಾನು ಹೇಳೋದಲ್ಲ, ಆ ಅಶೋಕ್ ಅವ್ರಿಗಾಗಲಿ ವಿಜೇಂದ್ರ ಅವ್ರಿಗಾಗಲಿ ಏನಾದರೂ ಮೆಚ್ಯೂರಿಟಿ ಐತೆ, ಏನು ಮಾತಾಡ್ತಾರೆ ಅವರು? ಒಂದು ರಾಜಕೀಯ ಪಕ್ಷ ನ್ಯಾಷನಲ್ ಲೆವೆಲಲ್ಲಿದ್ದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಅವರು ವಿರೋಧ ಪಕ್ಷ ನಾಯಕರು, ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಅವ್ರಿಗೇನಾದರೂ ನಾಚಿಕೆ ಇದೆ ಅವ್ರಿಗೆ ಮಾತಾಡೋಕ್ಕೆ? ಪ್ರತಿನಿತ್ಯ ಸಂಬಂಧದ ಎಷ್ಟು ಸಲ ವಿಜೇಂದ್ರ ಅವ್ರು ಹೇಳಿದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಬದಲಾವಣೆ ಆಗ್ತಾರೆ ಅಂತೇಳಿ? 184 ಸಲ ಆಗ್ಯಾರ ನಮ್ಗೆ ರೆಕಾರ್ಡ್ ಪ್ರಕಾರ, ನಿಮ್ಮೆದ್ರ ಪ್ರಕಾರ 184 ಟೈಮ್ಸ್. ನಾಚಿಕೆದ ಅವ್ರಿಗೆ, ಅವ್ರು ಇಮ್ಮೆಚೂರ್ಡ್ ಇದ್ದಾರೆ ಅಂತೇಳಿ ಅವ್ರ ಪಾರ್ಟಿಯವ್ರು ಹೇಳ್ತಾರೆ ಅಂತ ಅದು ಕರೆಕ್ಟ್ ಅಂತ ಎಲ್ಲರಿಗೂ ಗೊತ್ತಾಗಿದೆ, ಇಡೀ ಜನರಿಗೆ ಗೊತ್ತಾಗಿದೆ, ರಾಜ್ಯದ ಜನರಿಗೆ, 7 ಕೋಟಿ ಜನರಿಗೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಹಾಗೂ ಶಾಸಕ ಎಸ್ ಪೊನ್ನಣ್ಣ ಅವರು ಮಾತನಾಡಿ, ಒಕ್ಕೂಟ ವ್ಯವಸ್ಥೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವಕ್ಕೆ ವಿರುದ್ಧವಾಗಿ ವಿಬಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಶೇಕಡಾ 40 ಆರ್ಥಿಕ ಹೊರೆಯನ್ನು ಹೊರಿಸಿದೆ. ಇದು ನಿಯಮಗಳಿಗೆ ವಿರುದ್ಧವಾದುದೆಂದು ಸ್ಪಷ್ಟಪಡಿಸಿ, ಬಿಜೆಪಿ ಎಂದಿಗೂ ರಾಷ್ಟ್ರದ ಒಕ್ಕೂಟ ವ್ಯವಸ್ಥೆಯನ್ನ ಒಪ್ಪಿಲ್ಲ ಮತ್ತು ಅವರು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದಾರೆಂದು ಟೀಕಿಸಿದರು. ಕೇಂದ್ರದ ವಿಬಿ ರಾಮ್ಜಿ ಯೋಜನೆಯಿಂದ ಎನ್ಡಿಎ ಪಾಲುದಾರ ಪಕ್ಷವಾದ ಆಂಧ್ರದ ತೆಲುಗುದೇಶಂನ ಚಂದ್ರಬಾಬು ನಾಯ್ಡು ಅವರೇ ತಮ್ಮ ಸಮ್ಮತಿಯನ್ನ ವ್ಯಕ್ತಪಡಿಸಿಲ್ಲ. ನೆರೆಯ ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸಿದೆ ಎಂದು ತಿಳಿಸಿದರು. ಜಾಬ್ ಕಾರ್ಡ್ ಅಂತ ಅರ್ಥನಾ? ಅವ್ರು ಹೇಳ್ತಾ ಇರೋಂಥದ್ದು ಒಪ್ಕೊಂಡ್ರೆ ನಾವು ದೇಶದಲ್ಲಿ 3 ರಾಜ್ಯಗಳು ಬಿಟ್ಟರೆ ಬಾಕಿ ಎಲ್ಲ ರಾಜ್ಯಗಳಲ್ಲಿ BJP ಹೆಚ್ಚಾಗಿದ್ದಾರೆ. ಕಾಂಗ್ರೆಸ್ನಲ್ಲಿರೋದು 3 ರಾಜ್ಯಗಳಲ್ಲಿ, ಅದನ್ನು ಹೇಳ್ತಾರೆ. ಆದರೆ ಭಾಳ ಇದರಲ್ಲಿ ಕೆಲವು ಮೂಲ ಪ್ರಶ್ನೆಗಳಿದೆ. ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ನಾವು ಒಪ್ಕೊಂಡಿರೋದು ಅಂತ ಹೇಳಿದ್ರೆ, ಒಕ್ಕೂಟ ವ್ಯವಸ್ಥೆ ಇಂಥ ಸಂದರ್ಭಗಳಲ್ಲಿ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತಾರೆ. 2 ಥರ ಒಕ್ಕೂಟ ವ್ಯವಸ್ಥೆ ಇದೆ, ಕೋಆಪರೇಟಿವ್ ಫೆಡರಲಿಸಮ್, ನಾನ್ ಕೋಆಪರೇಟಿವ್ ಫೆಡರಲಿಸಮ್. ಕೋಆಪರೇಟಿವ್ ಫೆಡರಲಿಸಮ್ ಆರ್ಟಿಕಲ್ 280ನಲ್ಲಿ ಫೈನಾನ್ಸ್ ಕಮಿಷನ್ನ ಸ್ಥಾಪನೆ ಮಾಡ್ತಾರೆ. ಆರ್ಟಿಕಲ್ 282ನಲ್ಲಿ ವೆಚ್ಚ ಮಾಡುವಾಗ, ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಬಂದಾಗ ರಾಜ್ಯಗಳು ಮತ್ತು ಕೇಂದ್ರ ಸಂಪೂರ್ಣವಾಗಿ ಸ್ವಾತಂತ್ರ್ಯವಾಗಿದೆ. ನಮಗೆ ಅಲ್ಲಿ ಲೆಜಿಸ್ಲೇಟಿವ್ ಕಾಂಪ್ಲಿಮೆಂಟ್ ಅಂದರೆ ಶಾಸಕಾಂಗದ ಅಡಿಯಲ್ಲಿ ನಮ್ಗೆ ಹಕ್ಕಿಲ್ಲದೆ ಇದ್ದರೂ ಕೂಡ, ಅಧಿಕಾರ ಇಲ್ಲದಿದ್ದರೂ ಕೂಡ, ಈಗ ಡಿಫೆನ್ಸ್ ಫಾರ್ ಎಕ್ಸಾಂಪಲ್, ಡಿಫೆನ್ಸ್ ಇಸ್ ಅ ಕಂಪ್ಲೀಟ್ಲಿ ಸೆಂಟ್ರಲ್ ಸಬ್ಜೆಕ್ಟ್.
ಸ್ಟೇಟ್ ಲೆಜಿಸ್ಲೇಚರ್ಗೆ ಅಧಿಕಾರ ಇಲ್ಲ, ಅವರ ಕಾರ್ಯವ್ಯಾಪ್ತಿಗೆ ಬರಲ್ಲ. ಆದರೆ ನಾವು ವೆಚ್ಚ ಮಾಡಬೇಕು, ನಾವು ಆರ್ಮಿ ಕ್ವಾರ್ಟರ್ಸ್ ಕಟ್ಟಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ಮಾಡ್ಬೋದು. ದಟ್ ಈಸ್ ದ ಫ್ರೀಡಮ್ ಅಂಡರ್ 282. ಆದರೆ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ನವರು ಪದೇ ಪದೇ ಹೇಳಿದ್ದಾರೆ, ಒಂದು ಕೋಆಪರೇಟಿವ್ ಫೆಡರಲಿಸಮ್ನ ಒಪ್ಕೊಂಡು ಪ್ರಜಾಪ್ರಭುತ್ವ ಉಳಿಬೇಕಾದಂದರೆ ಒಂದು ರಾಜ್ಯದ ಮೇಲೆ ನೀವು ಹೊರೆ ಹಾಕುವಾಗ ಕೊಲಾಬ್ರೇಟಿವ್ ಆಗಿರಬೇಕು, ಡೈಲಾಗ್ ಇರಬೇಕು, ಡಿಸ್ಕಷನ್ ಇರಬೇಕು, ಆಗ ಮಾತ್ರ ಅದು ಸಾಂವಿಧಾನಿಕವಾಗಿರ್ತದೆ, ಇಲ್ಲಾಂದರೆ ಇಲ್ಲ ಅಂತ. ಇವತ್ತು 40% ರಾಜ್ಯ ಕೊಡಬೇಕು ಅಂತ ಇವರೇ ಏಕಾಂಗಿಯಾಗಿ ತೀರ್ಮಾನ ಮಾಡಿದ್ರೆ ಸರ್ವಾಧಿಕಾರನ ಪ್ರಜಾಪ್ರಭುತ್ವನ? ಸಂವಿಧಾನ ಇಲ್ವಾ? 40% ಅಂದರೆ ನಾವು ಇವತ್ತು 9 ಕೋಟಿ ಜನರಿಗೆ ಉದ್ಯೋಗವನ್ನು ಕೊಟ್ಟರೆ 3,500 ಕೋಟಿ ರಾಜ್ಯದ ಸರ್ಕಾರ ಕೊಡಬೇಕು. ಇವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮೊದಲಿದ್ದು 90, 10, ಅದರಲ್ಲಿ ಲೇಬರ್ ಕಂಪ್ಲೀಟಾಗಿ 100 ಕೊಡ್ತಾ ಇರೋದು, ಮೆಟೀರಿಯಲ್ ಮಾತ್ರ 10% ರಾಜ್ಯದಿಂದ ಕೊಡ್ತಾ ಇದ್ದಿದ್ದು. 60-40 ಚರ್ಚೆ ಮಾಡೋದು ಬೇಡವಾ? ಈಗ ಕರ್ನಾಟಕ ರಾಜ್ಯದವರು 3,500 ಕೋಟಿಯನ್ನು ಈ ಒಂದು ಯೋಜನೆ, ಕೇಂದ್ರ ಸರ್ಕಾರ ರೂಪಿಸಿರುವಂಥ ಯೋಜನೆಗೆ ವೆಚ್ಚ ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡ್ಬಿಡೋದಾ? ಟೋಟಲಿ 280, 282 ಜೊತೆಗೆ ಹೋದರೆ ಮೋಹಿತ್ ಮಿನರಲ್ಸ್ ಕೇಸ್ನಲ್ಲಿ GST ಸಂದರ್ಭ GST 279 GST ಕೌನ್ಸಿಲ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಪ್ರಶ್ನೆ ಉದ್ಭವ. GSTನಲ್ಲಿ ಏನು ಮಾಡ್ತಾರೆ? ರಾಜ್ಯ ಸರ್ಕಾರ ಇಷ್ಟು ಕಲೆಕ್ಷನ್ ಮಾಡಬೇಕು, ಸೆಂಟ್ರಲ್ GST ಮಾಡಲೇಬೇಕು, ಮತ್ತು ಅದರಿಂದ ಡೆವಲ್ಯೂಷನ್, ಫೈನಾನ್ಸ್ ಕಮಿಷನ್ 280ನಲ್ಲಿ ಹೇಳ್ದಂಗೆ ಡೆವಲ್ಯೂಷನ್ ಟ್ಯಾಕ್ಸಸ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸು ನೇರವಾಗಿ ಕೇಂದ್ರದಿಂದ ಎಲ್ಲರ ಮೇಲೆ ಹಾಕ್ತಾರೆ. ನಾವು ಯಾವುದೇ ರಾಜ್ಯದಲ್ಲಿ ಇದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಕೇಂದ್ರ ಕಟ್ಟಬೇಕು. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಪಕ್ಷದ ಪ್ರಮುಖರಾದ KG ಶಾಂತಪ್ಪ ಹಾಗೂ ತೆಂದಿರ ಮೈನಾ ಪಾಲ್ಗೊಂಡಿದ್ದರು. ಪ್ರತಿ ವರ್ಷ ಭಾರತದಾದ್ಯಂತ ಲಕ್ಷಾಂತರ ಪುರುಷರು ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗುವುದು, ಪ್ರಾಸ್ಟೇಟ್ ಕ್ಯಾನ್ಸರ್, ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂತೆ ಮೂತ್ರಪಿಂಡದ ಹಾನಿ ಮತ್ತು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಗಳಂತಹ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಆದರೂ ಕೂಡ ದೈನಂದಿನ ಮಾತುಕತೆಗಳಲ್ಲಿ ಪುರುಷರ ಆರೋಗ್ಯದ ಬಗ್ಗೆ ಮುಕ್ತ ಚರ್ಚೆಗಳು ನಡೀತಾ ಇಲ್ಲ. ರಾಷ್ಟ್ರೀಯ ಸಮೀಕ್ಷೆಗಳ ಪ್ರಕಾರ ಭಾರತದ 10% 13% ವಯಸ್ಕರು ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಕೆಲವು ರಾಜ್ಯಗಳಲ್ಲಿ ಇದರ ಪ್ರಮಾಣ ಹೆಚ್ಚಾಗಿ ಕಂಡುಬಂದಿದೆ. ಈ ಕಾಯಿಲೆಗಳ ಲಕ್ಷಣಗಳು ತೀವ್ರವಾಗುವ ಮುನ್ನವೇ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಅಂತ ಆರೋಗ್ಯ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ದಿನಾಂಕ 21 ಜನವರಿ 2026ರಂದು ಮೈಸೂರಿನ ಮಣಿಪಾಲ ಆಸ್ಪತ್ರೆಯು ಮಡಿಕೇರಿಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸುವ ಮೂಲಕ ಪುರುಷರಲ್ಲಿನ ಪ್ರಾಸ್ಟೇಟ್ ಮತ್ತು ಮೂತ್ರಪಿಂಡದ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿತು. ಈಗ ರೀಸೆಂಟ್ ಲಿಟರೇಚರ್ ಪ್ರಕಾರ ಲೈಫ್ ಸ್ಪ್ಯಾನ್ ಇಸ್ ಅರೌಂಡ್ 71 years. So the life span is around 71 years. So the life span increase ಆಗ್ತಿರೋಂಗೆ ಈ ಏಜ್ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ, ಎಸ್ಪೆಷಲಿ ದ 50 years ಮೇಲೆ ಇರೋ ಏಜ್ ಗ್ರೂಪ್. ಸೊ ಈ ಏಜ್ ಗ್ರೂಪ್ ಅಲ್ಲಿ ಇರೋರಿಗೆ ಯೂಶಲಿ ಆಲ್ಮೋಸ್ಟ್ 50% ಜನರಿಗೆ ಪ್ರಾಸ್ಟೇಟ್ ಯೂಶಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಪ್ರಾಸ್ಟೇಟ್ ಅಂದ್ರೆ ಒಂದು ಯೂಶಲಿ ರಿಪ್ರೊಡಕ್ಟಿವ್ ಗ್ಲ್ಯಾಂಡ್, bladder, just a bladder ಕೆಳಗಡೆ ಇರುತ್ತೆ, and usually urine will go to the prostate. So ಈ prostate problem ಅಲ್ಲಿ usually 2 types ಬರುತ್ತೆ. ಒಂದು enlargement ಬರೋದು, enlargement ಅಲ್ಲಿ ನಾನ್ ಕ್ಯಾನ್ಸರಸ್ enlargement ಬರ್ಬೋದು ಅಥವಾ ಕ್ಯಾನ್ಸರಸ್ enlargement ಅಂತ ಬರ್ಬೋದು. ಸೊ ಈ ಸಿಂಪ್ಟಮ್ಸ್ ಬರೋರಿಗೆ ಈ prostate enlargement ಏನಂದ್ರೆ ಯೂಶಲಿ DPH ಅಂತ ಹೇಳ್ತೀವಿ, benign prostatic hyperplasia ಅಂತ, ಅಂದ್ರೆ ನಾನ್ ಕ್ಯಾನ್ಸರಸ್ enlargement of the prostate ಅಂತ. ಮೈಸೂರಿನ ಮಣಿಪಾಲ ಆಸ್ಪತ್ರೆಯ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಹಾಗೂ ಯೂರಾಲಜಿ ಮತ್ತು ಆಂಡ್ರಾಲಜಿ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ತಿಮ್ಮಯ್ಯ ಕೆ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಮತ್ತು ನೆಫ್ರಾಲಜಿ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ವಿಪಿನ್ ಕಾವೇರಪ್ಪ ಪಿಟಿ ಅವರು ಸುದ್ದಿಗೋಷ್ಠಿಯ ನೇತೃತ್ವ ವಹಿಸಿದರು. ಡಾಕ್ಟರ್ KA ತಿಮ್ಮಯ್ಯ ಈ ಸಂದರ್ಭ ಮಾತನಾಡಿದರು. ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗುವ ಸಮಸ್ಯೆ ಕಂಡುಬರ್ತಾ ಇದೆ ಎಂದು ತಿಳಿಸಿದರು. ಅನೇಕ ಪುರುಷರು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು ಅಥವಾ ರಾತ್ರಿ ವೇಳೆ ಅತಿಯಾಗಿ ಬಾತ್ರೂಮ್ಗೆ ಹೋಗುವುದರಿಂದ ವಯಸ್ಸಾದ ಮೇಲೆ ಇದೆಲ್ಲ ಸಾಮಾನ್ಯ ಎಂದು ನಿರ್ಲಕ್ಷ್ಯ ಮಾಡ್ತಾರೆ. ಇದರಿಂದ ಕಾಯಿಲೆಯಿಂದ ಪತ್ತೆ ಹಚ್ಚುವುದು ತಡವಾಗುತ್ತೆ ಎಂದರು. ನಾನು ಆಕ್ಚುಲಿ ಕಿಡ್ನಿ ಡಿಸೀಸ್ ಬಗ್ಗೆ ಮಾತಾಡ್ತೀನಿ, ಕಿಡ್ನಿಗೆ ಆಗುವಂತಹ ತೊಂದರೆಗಳ ಬಗ್ಗೆ. ರೀಸೆಂಟ್ ಆಗಿ ನೀವು ಇನ್ನೊಂದು ಆರ್ಟಿಕಲ್ ಓದಿರ್ಬೋದು, ಇಂಡಿಯಾ ಟುಡೇ ಪಬ್ಲಿಷ್ ಆಗಿತ್ತು, ಐ ಥಿಂಕ್ 3 months ago. ದ ಆರ್ಟಿಕಲ್ ಅವರು ಲ್ಯಾನ್ಸೆಟ್ ರಿಪ್ಯೂಟೆಡ್ ಮೆಡಿಕಲ್ ಜರ್ನಲ್ಸ್ ಅಲ್ಲಿಂದ ತೆಗೆದು ಕೋಟ್ ಮಾಡಿದ್ರು. ಅಟ್ ದಿಸ್ ಪಾಯಿಂಟ್ 2023 ತನಕ ಅವರು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ರು. ಇಟ್ಸ್ ಸೆಡ್ ಭಾರತ ದೇಶದಲ್ಲಿ ಅಡಲ್ಟ್ಸಲ್ಲಿ 13 ಕೋಟಿ ಜನರಿಗೆ ಕಿಡ್ನಿ ತೊಂದರೆ ಇದೆ, ದೀರ್ಘಕಾಲದ ಕಿಡ್ನಿ ತೊಂದರೆ, ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ.
ಸೊ ನಮ್ಮ ಟೋಟಲ್ ಪಾಪ್ಯುಲೇಷನ್ ಭಾರತ ದೇಶದಲ್ಲಿ ಇವಾಗ ನೋಡಿದರೆ ಅರೌಂಡ್ 145 crores ಇದೆ ಅಪ್ರಾಕ್ಸಿಮೇಟ್ಲಿ ಕರೆಂಟ್ ಪಾಪ್ಯುಲೇಷನ್ ನೋಡಿದರೆ. ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 13 ಕೋಟಿ ಜನರಿಗೆ ಕಿಡ್ನಿ ತೊಂದರೆ ಇದೆ ಅಂತ ಹೇಳಿದರೆ ನಾವು ವಿ ಆರ್ ಲುಕಿಂಗ್ ಅಟ್ ಅರೌಂಡ್ 10% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಹೂ ಸಫರಿಂಗ್ ಫ್ರಮ್ ಸಮ್ ಫಾರ್ಮ್ ಆಫ್ ಕಿಡ್ನಿ ಡಿಸೀಸ್. ಈಗ ಕಿಡ್ನಿ ತೊಂದರೆ ಅಂತ ಹೇಳಿದಾಗ ಕಿಡ್ನಿ ಫೇಲಿಯರ್ ಅಂತಲ್ಲ. ಸೊ ಕಿಡ್ನಿ ಫೇಲಿಯರು ಕಿಡ್ನಿ ತೊಂದರೆದು ಲಾಸ್ಟ್ ಸ್ಟೇಜ್. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಹಲವಾರು ಸ್ಟೇಜ್ ಇರುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5. ಸ್ಟೇಜ್ 5 ಹೋದಾಗ ನಾವು ಕಂಪ್ಲೀಟ್ ಕಿಡ್ನಿ ಫೇಲಿಯರ್ ಅಂತ ಹೇಳ್ತೀವಿ. ಕೊಡವ ಮಕ್ಕಳಕೂಟ ಹೊರತಂದಿರುವ ಐಚಂಡ ರಶ್ಮಿ ಮೇದಪ್ಪ ಅವರು ರಚಿಸಿರುವ 4ನೇ ಪುಸ್ತಕ ಪಳೆ ತಾಲೂಕು ಕೊಡವ ಒಕ್ಕಡಕೊಡ ಬೀರಿಯ ಅಧ್ಯಯನ ಕೃತಿ ಬಿಡುಗಡೆಗೊಂಡಿತು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಗಾರರಾದ ಅರೇಡ ಕಾಂತಿ ಸೋಮಪ್ಪ ಪುಸ್ತಕ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಪಳೆ ತಾಲೂಕು ಕೃತಿಯ ಲೇಖಕಿ ಐಚಂಡ ರಶ್ಮಿ ಮೇದಪ್ಪ ಅವರು ಮಾತನಾಡಿ, ಪಳೆ ತಾಲೂಕು ಪುಸ್ತಕವು ಪಳೆ ತಾಲೂಕು ಹಾಕಿ ತಂಡದ ಮಾಲೀಕರ ಕನಸಾಗಿದ್ದು ಅವರ ಸಲಹೆ ಮೇರೆಗೆ ಪುಸ್ತಕವನ್ನು ಬರೆಯಲಾಗಿದೆ ಎಂದರು. ಈ ಪುಸ್ತಕದಲ್ಲಿ ಪಳೆ ತಾಲೂಕಿನ ಇತಿಹಾಸ ಹಾಗೂ ಕೊಡವ ಒಕ್ಕದ ಬಗ್ಗೆ ವಿವರಿಸಲಾಗಿದೆ. ದಾಪಕ್ಲುವಿನಲ್ಲಿರುವ ಪಳೆ ತಾಲೂಕಿನಲ್ಲಿ 3 ಕೇರಿಗೆ ಸೇರಿದ ಕೊಡವ ಒಕ್ಕ ಕಾರೋಣ ಮನೆ ಹೆಸರಿನ ಮೂಲ ಬಂದ್ ನಂಬೆನಾಳು ದೇವನೆಲೆ ಐನ್ಮನೆ ತಕ್ಕಾಮೆ ದೇವಕಾಡು ಅಲ್ಲಿನ ಶಿಕ್ಷಣ ಸಂಸ್ಥೆ ಹಾಕಿ ಆಟಕ್ಕೆ ಸಾಕ್ಷಿ ಸೇರಿದಂತೆ ಪ್ರತಿಯೊಂದು ವಿಷಯವನ್ನ ಪುಸ್ತಕ ರೂಪದಲ್ಲಿ ಹೊರತರಲಾಗಿದೆ ಎಂದರು. ಕುಟುಂಬಗಳಲ್ಲಿ ಅವರ ಒಕ್ಕದ ಬಗ್ಗೆ ಮೂಲ ಕಾರಣಗಳ ಬಗ್ಗೆ ಅವರ ಪ್ರತಿಯೊಂದು ವಿಷಯದ ಬಗ್ಗೆ ಬರೆಯಬೇಕೆಂಬ ಕನಸಿತ್ತು. ಹಾಗಾಗಿ ಈ ಸಂದರ್ಭವನ್ನು ಅದಕ್ಕೆ ಒಂದು ವೇದಿಕೆಯನ್ನಾಗಿ ಮಾಡಿಕೊಂಡೆ. ಹಾಗೆ ನಾವು ಪಳೆ ತಾಲೂಕು ಇರುವಂಥ ಊರಾದ ನಾಪೊಕ್ಲು ಹಾಗೆ ಆ ನಾಪೊಕ್ಲಿಗೆ ಸೇರಿದ 3 ಕೇರಿಗಳ ಬಗ್ಗೆ ಅಲ್ಲಿ ನೆಲೆಸಿರುವ ಕೊಡವ ಕುಟುಂಬಗಳ ಬಗ್ಗೆ ಅಧ್ಯಯನ ಮಾಡುವುದು ನನ್ನ ಅಧ್ಯಯನದ ವ್ಯಾಪ್ತಿಯಲ್ಲಿ ಸೇರಿದೆ. ಹಾಗೆ ಅಲ್ಲಿ ಇರುವಂತಹ ಊರುಮಂದು ದೇವಕಾಡು ಪ್ರತಿಯೊಂದರ ಬಗ್ಗೆ ಗಮನ ಹರಿಸುತ್ತಾ ಅಲ್ಲಿ ಕಾದಂಬರಿಗಳು ಸಿನಿಮಾವಾಗಿ ತೆರೆಕಂಡಿದೆ. ತುಂಬಾ ಪುಸ್ತಕ ಪ್ರಶಸ್ತಿಗಳು ಸಹ ಈಗಾಗಲೇ ಸಿಕ್ಕಿದೆ. ಐಚಂಡ ರಶ್ಮಿ ಮೇದಪ್ಪನವರಿಗೂ ಸಹ ಕನ್ನಡ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ನೀಡುವಂತಹ ವರ್ಷದ ಪುಸ್ತಕ ಪ್ರಶಸ್ತಿಗೆ ಸಹ ಆಯ್ಕೆಯಾಗಿದ್ದಾರೆ. ಅವರು ಐನ್ಮನೆ ಪುಸ್ತಕಕ್ಕೆ ಈಗಾಗಲೇ ಪುಸ್ತಕ ಪ್ರಶಸ್ತಿ ಲಭಿಸಿದೆ. ಈಗಾಗಲೇ ಅವರು ತುಂಬಾ ನಮ್ಮೆನಾಡು ಇರ್ಬೋದು ಅಂತಹ ಒಳ್ಳೊಳ್ಳೆಯ ಮರಗಳನ್ನು ಸಹ ಬರೆದು ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ದಾಖಲೀಕರಣಕ್ಕೆ ಕೊಡ್ತಾ ಇದ್ದಾರೆ. ನಾನು ಕುಲ್ಲೇಕಿರ ಚಂಗಪ್ಪ ಅಂತ ನನ್ನ ಹೆಸರು. ನಮ್ಮ ಮನೆ ಹಳೆ ತಾಲೂಕು ಅಂತ ಹೇಳುವಂಥ ಜಂಕ್ಷನ್ನಿಂದ ಹತ್ತಿರದಲ್ಲಿದೆ. ನಮ್ಮ ಐನ್ಮನೆ ಕುಲ್ಲೇಟ್ರ ಐನ್ಮನೆ. ಪಳೆ ತಾಲೂಕು ಅಂತ ಹೇಳಿದರೆ ಹಳೆ ಕಾಲದಲ್ಲಿ ನಮ್ಮ ಕೊಡವ ಭಾಷೆಯಲ್ಲಿ ಮುಖ್ಯವಾಗಿ ಪಳಿಯದು ಅಂತಂದರೆ ಓಲ್ಡ್ ತಾಲೂಕು ಅಂತ ಆ ಥರ ಅದಕ್ಕೆ ಹೆಸರಿತ್ತು. ಅದನ್ನು ಕನ್ನಡದಲ್ಲಿ ಹಳೆ ತಾಲೂಕು ಅಂತ ಮಾಡಿದ್ರು. ಮೊದಲು ಪುಸ್ತಕವನ್ನು ಬರೆಯಲು ನನ್ನ ಅಪ್ಪ ಮತ್ತೆ ನನಗೆ ಒಂದು ಕನಸಿತ್ತು. ಯಾಕಂದರೆ ನಾನು ಮನೆ ಇರೋದು ಅರೇಳ ಫ್ಯಾಮಿಲಿ. ನಾವು 4 ಮಳೆ ತಾಲೂಕಿನಲ್ಲಿ ಇರೋದು. ಅಲ್ಲಿ ನಮ್ಮ ಅಜ್ಜನ ಒಂದು ಕನಸು ಇತ್ತು, ನಮ್ಮ ಊರನ್ನು ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ಆಸಕ್ತಿ ಇತ್ತು. ಆ ಕನಸನ್ನು ನಾನು ನನಸು ಮಾಡೋಕ್ಕೆ ಇದೆಲ್ಲ. ದಾಪಕ್ಲು ಶ್ರೀ ಭಗವತಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕುಲ್ಲೇಟಿರ ಶಂಕರಿ ಚಂಗಪ್ಪ, ಕೊಡವ ಮಕ್ಕಳಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ, ದಾಪಕ್ಲು ಶ್ರೀ ಭಗವತಿ ದೇವಾಲಯದ ಪ್ರಧಾನ ಕಾರ್ಯದರ್ಶಿಗಳಾದ ಕಂಗಾಂಡ ಜಾಲಿಪುವಪ್ಪ ಹಾಗೂ ಕೊಡವ ಮಕ್ಕಳ ಕೂಟದ ಸಲಹೆಗಾರ ಕುಲ್ಲೇಟಿರ ಅಜಿತ್ ನಾಣಯ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಮಸ್ತ 100ನೇ ವಾರ್ಷಿಕ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನದ ಅಂಗವಾಗಿ ಕೂಡಿಗೆ ಶ್ರೀ ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡಿಗೆ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ಮೊಹಮ್ಮದ್, ಸಮಸ್ತ ಸಂಸ್ಥೆಯ ಉದ್ದೇಶ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮುದಾಯದ ಎಲ್ಲ ಬಾಂಧವರು ಒಳಗೊಂಡು ಸಮಾಜದಲ್ಲಿರುವ ಬಡ ಕುಟುಂಬದವರಿಗೆ ಸಹಕಾರ, ಆರೋಗ್ಯ, ಚಿಕಿತ್ಸೆಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನಕ್ಕೆ ಅನುಕೂಲ ಕಲ್ಪಿಸುವ ಮೂಲಕ ವಿವಿಧ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಲಾಗುವುದೆಂದರು. ಇನ್ನೊಬ್ಬ ನೋಡಲ್ಲಿ ನೀರು ಸಪ್ಲೈ ಮಾಡ್ತಾರೆ ಅವನು ಸತಿ ಅಂತೇಳಿ ನೋಡು. ಬನ್ನಿ ಬರ್ರಿ 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 ಸಪ್ಲೈ ಮಾಡಿ ಬರ್ರಿ ಬರ್ರಿ ನೋಡ್ರಿ ಅವರು ಬರೋಕೆ ಹೇಳಿದ್ರೆ ಹೇಳ್ಬೇಕಿತ್ತು.
ಅವ್ರು ನಾವು ನೋಡ್ಕೊಳ್ತೀವಿ ಬಿಡಿ, ನೀವು ತಲೆ ಕೆಡಿಸ್ಕೊಬೇಡಿ. ಜಾಗ ಎಲ್ರಿಗೂ ನಮಸ್ಕಾರ. ನಾವಿಲ್ಲಿ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಸಂಸ್ಥೆದು 100ನೇ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀವಿ. ಈ ಫೆಬ್ರವರಿಯಲ್ಲಿ ಕಾಸರಗೋಡಿನಲ್ಲಿ ನಡೀತದೆ 4ರಿಂದ 8ನೇ ತಾರೀಕಿನಿಂದ. ಆಗ ನಮಗೆ ಇದೊಂದು ದೊಡ್ಡ ಹಬ್ಬ ಇದ್ದ ಹಾಗೆ 100ನೇ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ. ಈ 100ನೇ ವಾರ್ಷಿಕೋತ್ಸವ ನಮಗೆ ಸಂಸ್ಥೆ ಕಲಿಸಿಕೊಟ್ಟಂಥ ಒಂದು ಒಳ್ಳೆತನವನ್ನು ನಾವಿಲ್ಲಿ ಪ್ರದರ್ಶನ ಮಾಡಿಸ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ಸಮಸ್ಯೆ ಕಲ್ತಿರೋದು ಯಾರು ಕಷ್ಟದಲ್ಲಿದ್ದಾರೆ, ಯಾರೇ ತೊಂದರೆಯಲ್ಲಿದ್ದಾರೆ, ಯಾರ್ಯಾರು ಏನು ಸಮಸ್ಯೆಯಲ್ಲಿದ್ದಾರೆ ಅಂಥವ್ರಿಗೆ ಸ್ಪಂದಿಸಿ ಅಂತ ಮೊದಲು ಕಲಿಸಿರೋದು, ಮೊದಲನೇ ಆದ್ಯತೆ. ಅದನ್ನು ನಾವಿಲ್ಲಿ ನಮ್ಮ ಕೈಯಲ್ಲಾದಂಥ ಮಟ್ಟಿಗೆ ನಾವು ಇಲ್ಲಿ ಈ ವೃದ್ಧಾಶ್ರಮದಲ್ಲಿ ಬಂದು ಒಂದು ಊಟ ಕೊಡೋ ಮೂಲಕ ಅದನ್ನು ಪ್ರದರ್ಶಿಸ್ತಾ ಇದ್ದೀವಿ. ಮತ್ತು ಸಮಸ್ತ ಅಂದರೆ ಏನು ಅಂತೇಳಿ, ಅದಕ್ಕೆ ಉದಾಹರಣೆ ಸಮಸ್ತ ಅಂತ ಹೇಳಿದ್ರೆ ಅದಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಜೊತೆ ಸೇರಿರುವಂಥ ನಮ್ಮ ಹನುಮ ಸೇನೆ ಅಧ್ಯಕ್ಷರು ಇರ್ಬೋದು, ಇಂದು ಮುಖಂಡರಾದ ಅನಂತಕುಮಾರ್ ಅವರು ಇರ್ಬೋದು, ನಮ್ಮ ಸ್ನೇಹಿತರು, ನನ್ನ ಪಾರ್ಟ್ನರು, ಅದೇ ನನ್ನ ತಮ್ಮಂದ್ರಾದಂಥ ಪ್ರದೀಪ್ ಹಾಗೂ ಸತೀಶ್ ಅವರು ಇರ್ಬೋದು, ಎಲ್ಲ ಒಟ್ಟಿಗೆ ಸೇರಿ ನಾವು ಮಾಡ್ತಾ ಇದ್ದೀವಿ ಇದನ್ನು. ಇದು ಯಾವುದೋ ಜಾತಿ ಮತ ಭೇದ ಇಲ್ಲ, ಸಮಸ್ತಕ್ಕೂ ಈ ಜಾತಿ ಮತ ಭೇದ ಇಲ್ಲ. ಅದರಿಂದ ನಾವು ಇದನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದರಲ್ಲಿ ಕೊನೆಯದಾಗಿ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲ ದೇವರಲ್ಲಿ ಒಂದು ಪ್ರಾರ್ಥಿಸುವ, ಈ ಥರದ ಅನಾಥಾಶ್ರಮಗಳು ಇಲ್ಲದಾಗಲಿ ಅನ್ನೋದನ್ನು ನಾವು ದೇವರ ಹತ್ರ ಯಾವಾಗಲೂ ಪ್ರಾರ್ಥಿಸುವ. ಯಾಕೆಂದರೆ ಈ ಥರದ ಅನಾಥಾಶ್ರಮಗಳು ಇರಬಾರದು. ಅನಾಥಾಶ್ರಮಗಳು ಇರೋದ್ರಿಂದನೇ ಈ ಥರ ಜನರು ಈ ಥರ ಕಷ್ಟದಲ್ಲಿರೋದು. ನೋಡ್ಲಿಕ್ಕೆ ಆಗಲ್ಲ ಇದು ಇಂಥ ಅನಾಥಾಶ್ರಮಗಳು. ಈ ಅನಾಥಾಶ್ರಮ ಕೆಟ್ಟದಂತ ನಾನು ಹೇಳ್ತಾ ಇಲ್ಲ, ಅನಾಥಾಶ್ರಮಗಳು ಇಲ್ಲದ ರೀತಿ ಮಾಡಲಿಕ್ಕೆ ನಾವು ದೇವರಲ್ಲಿ ಬೇಡ್ಕೊಳ್ಳೋ ಎಲ್ಲರೂ. ಈ ಸಂದರ್ಭ ಕೂಡಿಗೆ ಕೂಡುಮಂಗಳೂರು ಹನುಮ ಸೇನಾ ಸಮಿತಿ ಅಧ್ಯಕ್ಷ ಕೆಎಸ್ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಅನಂತ, ಕೂಡಿಗೆ ಮೊಹಿದ್ದೀನ್, ಮಸೀದಿ ಅಧ್ಯಕ್ಷ ಅಜೀಜ್, ಉದ್ಯಮಿ ಪ್ರದೀಪ್, ಸತೀಶ್, ಘಟಕದ ಕಾರ್ಯದರ್ಶಿ ರಫೀಕ್, ಖಜಾಂಚಿ ಶಾಫಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಈ ಸಂದರ್ಭ ವೃದ್ಧಾಶ್ರಮದ ವೃದ್ಧರಿಗೆ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು. ನಾಪಕ್ಲು ಸಮೀಪದ ಎಮ್ಮೆಮಾಡು ಗ್ರಾಮದಲ್ಲಿ 35 ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮತ್ತು ಪೂರ್ಣಗೊಂಡಿರುವ ಕಾಮಗಾರಿಗಳ ಉದ್ಘಾಟನೆಯನ್ನು ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣವರು ನೆರವೇರಿಸಿದರು. ಎಮ್ಮೆಮಾಡು ಭಾಗದಲ್ಲಿ ಶಾಸಕರ 35 ಲಕ್ಷ ರೂಪಾಯಿ ವೆಚ್ಚದ ಅನುದಾನದಲ್ಲಿ ಪ್ರಾರಂಭವಾಗಲಿರುವ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯಿಂದ ನೆರವೇರಿಸಿದ ಬಳಿಕ ಈಗಾಗಲೇ ಈ ಭಾಗದಲ್ಲಿ ಪೂರ್ಣಗೊಂಡಿರುವ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಎಲ್ಲರೂ ಮಕ್ಕಳು ನಮ್ಮ ಎಮ್ಮೆಮಾಡಿಗೆ ಅಂದಲ್ಲ, ಎಲ್ಲಿ ಹೋದ್ರೂ ಕೂಡ ನಾನು ಸರಿಂದ ನಾನು ಇರ್ತೀನಿ. ಎಲ್ಲೂ ತಾವು ತುರ್ತಾಗಿ ಕೆಲವೊಂದು ಸಮಯದ ಅಭಾವದಿಂದ ಕೆಲವೊಂದು ಕಾರ್ಯಕ್ರಮ ಒಂದು 10 ಕಾರ್ಯಕ್ರಮ ಇದ್ರೆ ಅದು 20ರಲ್ಲಿ ಭಾಗವಹಿಸಿ ಅವರ ಸಮಯವನ್ನ ಇಲ್ಲದ ಸಮಯವನ್ನು ಕಂಡುಕೊಂಡು ಕೆಲಸವನ್ನು ಮಾಡಿಕೊಂಡು ಪ್ರಾಮಾಣಿಕೆಯನ್ನು ತೋರಿಸುವಂತಹ ನಾಯಕರಾಗಿರುವುದರಿಂದ ಈ ವಿಷಯವನ್ನು ತಮ್ಮೆಲ್ಲ ಮುಂದೆ ಕೇಳ್ಕೊಳ್ತಾ ಇದ್ದೀನಿ ಅವರೊಂದಿಗೆ. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಐಸಮ್ಮ, ಸದಸ್ಯರಾದ ಗಫೂರ್, ಯೂಸುಫ್, ಜಮಾತ್ ಅಧ್ಯಕ್ಷ ಹುಸೇನ್ ಸಕಾಫಿ, ಡಿಸಿಸಿ ಉಪಾಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್, ಬಚೂರ ರವೀಂದ್ರ, ಬಾಚೆಟಿರ ಕುಶಾಲಪ್ಪ, ಮಣವಟ್ಟಿರ ದಯಾ ಕುಟ್ಟಪ್ಪ, ಅಪ್ಪಚೆಟ್ಟೋಳಂಡ ಮಿಥುನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಜನವರಿ 2026ರ ಅವಧಿಗೆ ಪ್ರವೇಶಾತಿ ಆರಂಭಗೊಂಡಿದ್ದು, ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಇಗ್ನೋ ಪ್ರಾದೇಶಿಕ ಉಪನಿರ್ದೇಶಕಿ ಡಾಕ್ಟರ್ ಹೇಮಾ ಮಾಲಿನಿ HC ತಿಳಿಸಿದ್ದಾರೆ. ಬೈಲುಕೊಪ್ಪೆಯ ಲಾಮಾ ಕ್ಯಾಂಪನ ಸೆರಾಜೆ ಮೊನಾಸ್ಟಿಕ್ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ವಿವರ ನೀಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, SC ST ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್ ಮತ್ತು ಬ್ಯಾಚುಲರ್ ಆಫ್ ಸೈನ್ಸ್ ಕೋರ್ಸ್ಗಳಿಗೆ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರುವ
ಎಸ್ಎಸ್ಸಿ ಮತ್ತು ಎಸ್ಟಿ ವಿದ್ಯಾರ್ಥಿಗಳು ಪ್ರವೇಶ ಶುಲ್ಕದಲ್ಲಿ 50% ವಿನಾಯಿತಿಯನ್ನು ಪಡೆಯಬಹುದಾಗಿದೆ. ಪ್ರವೇಶ ಪರೀಕ್ಷೆ ಇಲ್ಲದೇನೆ MBAಗೆ ಇಗ್ನೋ ನೇರ ಪ್ರವೇಶವನ್ನು ಒದಗಿಸ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು. ಈಗ 31 ಜನವರಿ ಲಾಸ್ಟ್ ಡೇಟ್ ಇರುತ್ತೆ, ಎಕ್ಸ್ಟೆನ್ಷನ್ ಇರುತ್ತೆ, ಆಮೇಲೆ ನಮ್ಮ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಈ 31 ಜನವರಿ ಇರೋದ್ರಿಂದ ನಾವೇನಂದ್ರೆ ಇಲ್ಲಿ ಇರೋ ಮಕ್ಕಳಿಗೆ ಅವೇರ್ನೆಸ್ ಕೊಡಕ್ಕೆ, ಹಾಗೇನೆ ರಿಪೋರ್ಟರ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಈ ಸ್ಟಡಿ ಸೆಂಟರ್ ಇದೆ ಅಂದ್ರೆ ಇಲ್ಲಿ ಇರೋರಿಗೆ ಮಾತ್ರ ಇಲ್ಲ, ಹೊರಗಿನವ್ರು ಕೂಡ ಇಲ್ಲಿ ಜಾಯಿನ್ ಆಗ್ಬೋದು. ಈ ಕುಶಾಲನಗರ ಸುತ್ತಮುತ್ತ ಇರೋರು ಇರ್ಬೋದು, ವಿರಾಜಪೇಟೆ ಇರ್ಬೋದು, ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇರೋರು ಇರ್ಬೋದು, ಯಾರೇ ಕೂಡ ಈ ಸೆಂಟರ್ ಕೆಳಗಡೆ ಅವರು ಜಾಯಿನ್ ಆಗ್ಬೋದು. ಇದ್ರ ಕೋಡ್ 13156 ಅಂತಿದೆ, 156 ಸರಾಜೆ ಅಂತ ಸೆಲೆಕ್ಟ್ ಮಾಡಿದ್ರೆ ಬೈಲುಕುಪ್ಪೆ ಆನ್ಲೈನ್ ಅಲ್ಲಿ ಅವರು ಈ ಸೆಂಟರ್ಗೆ ಜಾಯಿನ್ ಆಗ್ಬೋದು. ಅವ್ರು ಇಲ್ಲಿನೇ ಪಾಠ ಪ್ರವಚನಗಳಿರ್ಬೋದು, ಇಲ್ಲಿಗೆ ಬಂದು ಅವ್ರಿಗೆ ಏನ್ ಬೇಕು ಗೈಡೆನ್ಸ್ ತಗೋಬಹುದು. ಆ ತರ ವ್ಯವಸ್ಥೆನೂ ಮಾಡಿದೀವಿ. ಹೊರಗಿನ ಸ್ಟೂಡೆಂಟ್ಸ್ ಜಾಯಿನ್ ಆಗ್ಬೋದು, ಇವರೇ ಆಗ್ಬೇಕು ಅಂತ ಏನಿಲ್ಲ. ಈ ತರ ಫೆಸಿಲಿಟೀಸ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ. ನಾವು ಲಾಸ್ಟ್ ಟೈಮ್ ಎಲ್ಲ ಕಾಲೇಜಸ್ ಅಲ್ಲೂ ಹೋಗಿ ಸ್ಟೂಡೆಂಟ್ಸ್ಗೂ ಎಲ್ಲ ಕೂಡ ಈ ತರ ಪ್ರಮೋಷನ್ ಮಾಡಿದ್ವಿ. ಯಾರಾದ್ರೂ ಅಡ್ಮಿಷನ್ ಆಗೋದಿದ್ರೆ ನಿಮ್ಮೂರಲ್ಲೇ ಇದೆ, ಇಲ್ಲಿ ಕುಶಾಲನಗರದಲ್ಲೇನೆ ಇರೋದ್ರಿಂದ ನೀವು ಈ ತರ ಪ್ರಯೋಜನ ಪಡ್ಕೊಳ್ಳಿ. ನಿಮ್ಮ ಪ್ರೊಫೆಸರ್ಸೇ ಪಾಠ ಮಾಡ್ತಿರ್ತಾರೆ, ಏನೋ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು, ಡಿಪ್ಲೊಮಾ ಪ್ರೋಗ್ರಾಮ್ ಆಗಿರ್ಬೋದು, ಇಲ್ಲೇ ಇರೋದ್ರಿಂದ ನೀವು ಮಾಡ್ಕೋಬಹುದು. ಮೈಸೂರು ತನಕ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ಮೈಸೂರಲ್ಲೂ ಸ್ಟಡಿ ಸೆಂಟರ್ ಇದೆ, ಅದಕ್ಕೂ ಕೂಡ ನಾವು ಇಂಡೈರೆಕ್ಟ್ ಆಗಿ ಇಲ್ಲಿ ಪ್ರಮೋಷನ್ ಮಾಡ್ಕೊಂಡು ಆಗ್ಬೋದು. ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಕ್ಯಾತೆ ಗ್ರಾಮ ಕೊಡ್ಲಿಪೇಟೆ, ಇಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದ್ದು, ಇದಕ್ಕೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಚಾಲನೆ ನೀಡಿದರು. ಈಗಾಗಲೇ ಈ ಶಾಲೆಗೆ ಪ್ರವೇಶ ಆರಂಭವಾಗಿದ್ದು 15/2/2026 ಕೊನೆಗೊಳ್ಳಲಿದೆ. ಆಸಕ್ತಿ ಇರುವವರು ಸ್ಯಾಟ್ಸ್ ನಂಬರ್, ಜಾತಿ ಪ್ರಮಾಣ ಪತ್ರದ ನೋಂದಣಿ ಸಂಖ್ಯೆ, ಆದಾಯ ಪ್ರಮಾಣ ಪತ್ರದ ನೋಂದಣಿ ಸಂಖ್ಯೆಯೊಂದಿಗೆ ಈ ವೆಬ್ಸೈಟ್ ಮೂಲಕ ಸಲ್ಲಿಸಬಹುದೆಂದು ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಗುರುಸ್ವಾಮಿ ಅವರು ತಿಳಿಸಿದ್ದಾರೆ. ಅವರುಗಳಿಗೆ ಫೆಬ್ರವರಿ 15, 2026 ತನಕ ಕೂಡ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಅವಕಾಶ ಇದೆ. ಅದಾದ ತಕ್ಷಣ ನಾವು ಮಾರ್ಚ್ ತಿಂಗಳ ಮಧ್ಯ ಅವಧಿ ಅಥವಾ ಮಾರ್ಚ್ ತಿಂಗಳ ಕೊನೆಯ ಅವಧಿಯಲ್ಲಿ ನಾವು ಪ್ರವೇಶ ಪರೀಕ್ಷೆಯನ್ನು 6ನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ. ಆ ಸಮಯದಲ್ಲಿ ಎಲ್ಲ ಮಕ್ಕಳು ಬಂದು ಯಾವ ಒಂದು ಎಕ್ಸಾಮ್ ಸೆಂಟರ್ ತಗೊಂಡಿರ್ತಾರೋ ಆ ಜಿಲ್ಲೆಯಲ್ಲಿ ಅಲ್ಲೇ ಹೋಗಿ ಎಕ್ಸಾಮ್ ಬರೆಯುವಂಥ ಎಲ್ಲ ಅವಕಾಶಗಳು ಇದ್ದಾವೆ. ಹಾಗಾಗಿ ಯಾರಲ್ಲಿ ಎಲಿಜಿಬಲ್ ಆಗ್ತಾರೋ ಅಂಥವ್ರಿಗೆ ಮೇ ತಿಂಗಳಲ್ಲಿ ಅವರಿಗೆ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಶುರುವಾಗುತ್ತೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಕಾಲೇಜು, ಹಾಗೆಯೇ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು, ಹಾಗೆಯೇ ನಮ್ಮ ಗೌರ್ಮೆಂಟ್ ಮುಸ್ಲಿಂ ರೆಸಿಡೆನ್ಸ್ ಸ್ಕೂಲ್ಸ್ ಅಂತ ಹೇಳ್ಬಿಟ್ಟು ಏನಿದಾವೋ ಎಲ್ಲ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ಓದಲಿಕ್ಕೆ ವಸತಿ ನಿಲಯಗಳು ನಮ್ಮ ಹೆಣ್ಮಕ್ಳಿಗೆ ಆಗಲಿ ಹೆಣ್ಮಕ್ಳಿಗಾಗಲಿ ಎಲ್ಲ ಅವಕಾಶ ಇದೆ. ಹಾಗೆಯೇ ಉತ್ತಮವಾದಂಥ ಭೋಜನಾಲಯಗಳು ಕೂಡ ನಮ್ಮ ಇಲಾಖೆಯಿಂದ ಉತ್ತಮವಾದ ಸುಸಜ್ಜಿತವಾದಂಥ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಸಂಬಂಧ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ವಸತಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ ಸರ್ಕಾರ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದೆ. ಮೊದಲಿಗೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಅವಕಾಶ ಕೊಡಬೇಕು ಎನ್ನುತ್ತಾ ಈ ಶಾಲೆಯಲ್ಲಿ CBSE ಪಠ್ಯಕ್ರಮ ಒಳಗೊಂಡಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. APJ ಅಬ್ದುಲ್ ಕಲಾಮಿನ ಶಾಲೆ ಇರ್ಬೋದು, ಅದೇ ರೀತಿಯಲ್ಲಿ PUC ಇರ್ಬೋದು. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ 6ನೇ ಕ್ಲಾಸ್ ನಂತರ ಅಡ್ಮಿಷನ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ 10ನೇ ತಾರೀಕು 2ನೇ ತಿಂಗಳಿಂದ ಪ್ರಾರಂಭ ಆಗುತ್ತೆ. ಸರ್ ಈಗಾಗಲೇ ಶುರುವಾಗಿದೆ ಸರ್. ಈಗಾಗಲೇ ಆಗಿದೆ. 15 ಫೆಬ್ರವರಿ ಲಾಸ್ಟ್. 15 ಫೆಬ್ರವರಿ ಲಾಸ್ಟು. ನಾನು ನಿಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆದಷ್ಟು ಬೇಗ ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಆ್ಯಪ್ ಮುಖಾಂತರ ಆದಷ್ಟು ಬೇಗ ಹಾಕಿ. ನಮ್ಮ ಶಾಲೆಗೆ ಇಲ್ಲಿ ಏನು ಅಂತಂದರೆ 75% ಮೈನಾರಿಟಿ ಕಮ್ಯುನಿಟಿ, ಅದೇ ರೀತಿಯಲ್ಲಿ 25% ಜನರಲ್ ಕಮ್ಯುನಿಟಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ, ಆಮೇಲೆ ಪರ್ಸೆಂಟೇಜ್ ಬೇಸಿಸಲ್ಲಿ ತಗೋತಾ ಇದ್ದಾರೆ. ಅದೇ CT ಪರ್ಸೆಂಟೇಜ್ ಪ್ರಕಾರದ ತಗೋತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನಾಂಗದ ವಿಚಾರದಲ್ಲಿ ಶಿಕ್ಷಣ ವ್ಯವಸ್ಥೆ ಅದ್ಭುತವಾಗಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಕುಶಾಲನಗರಲ್ಲಿ ಒಂದು ಮೌಲಾನಾ ಆಜಾದ್ ಸ್ಕೂಲನ್ನು ಮಾಡೆಲ್ ಸ್ಕೂಲ್ ಈಗ ಪೂಜೆ ಮಾಡಿದ್ದೀವಿ. ಅದನ್ನು ಗುದ್ದಿ ಪೂಜೆ ಮೊನ್ನೆ ಮಾಡಿದ್ದೀವಿ, ಅದನ್ನು ಪ್ರಾರಂಭ ಆಗುತ್ತೆ. ಮಾತ್ರ ಏನು 75%, 25%, 75% ಮೈನಾರಿಟಿ, ಅದ ನಂತರ 25% ಜನರಲ್ ಕಮ್ಯುನಿಟಿಗೆ ಈ ಏನು ಸೀಟ್ ಮ್ಯಾಟ್ರಿಕ್ಸ್ ಅವಕಾಶ ಮಾಡಿಕೊಟ್ರೆ. ಕಳೆದ ವರ್ಷ ಒಂದು ರೀತಿಯಲ್ಲಿ 75% ತುಂಬಲಿಕ್ಕೆ ಆಗಲಿಲ್ಲ ಅಂತ ಕಾರಣ
25% ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು 4-5 ಮಕ್ಕಳು ಎಕ್ಸ್ಟ್ರಾ ತೊಗೊಂಡವ್ರೆ. ಅದೇ ರೀತಿಯಲ್ಲಿ ನಡ್ಕೊಂಡ್ಬರಲಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಮ್ಮ ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಡ್ತೀವಿ. ವಿದ್ಯಾಭ್ಯಾಸನೇ ನಮ್ಮ ಆಸ್ತಿ. ನಮ್ಮ ತಂದೆ ತಾಯಿಗಳು ಮನೆ ಕೊಡ್ಬೋದು, ಆಸ್ತಿ ಕೊಡ್ಬೋದು, ದುಡ್ಡು ಕೊಡ್ಬೋದು, ಮಾತ್ರ ನಾವು ಕಳ್ಕೊಳ್ಳಂದಂಗೆ ಏನಾದರೂ ಆಸ್ತಿ ಇದ್ದರೆ ವಿದ್ಯಾಭ್ಯಾಸ. ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಜಮೀನ್ ಸಾಹೇಬರು ಮಾಡಿಸ್ಕೊಡ್ತೀವಿ ಸರ್. ಅದೇ ರೀತಿಯಲ್ಲಿ ಈಗ ಅಂದರೆ ಎಲ್ಲಿ 75% ಫುಲ್ಫಿಲ್ ಆಗಲ್ಲ, 2 ಕಾಲ್ ಮಾಡಿ 3ನೇ ಕಾಲ್ ಮಾಡಲಿಲ್ಲ ಅಂತ ಕರೀ, ಆಗಲಿಲ್ಲ ಅಂತ ಕರೀ, 25% ಜಾಸ್ತಿ ಮಾಡ್ಕೊಂಡು ನೀವು ಅವತ್ತೊಂದು ಮಾತಾಡಿದ್ರೆ ಸರ್, ವಿದ್ಯಾಭ್ಯಾಸ ಎಲ್ಲರಿಗೂ ಕೊಡೋಕೆ ಅವಕಾಶ ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಆಮೇಲೆ ಈಗ ನಾನು ಇನ್ನೊಂದು ಏನು, ಬೀದರು, ನಾರ್ತ್ ಕರ್ನಾಟಕದವ್ರು ಬಂದು ಯಾರು ಕೊಡಗಲ್ಲಿ ಬಂದು ಓದಿಲ್ಲ. ಈ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬಂದರೆ ಜಾಸ್ತಿ. ಆಮೇಲೆ ಮೈನಾರಿಟಿ ಕಮ್ಯುನಿಟಿಗೆ ಎಷ್ಟು ತುಂಬಿಸೋಕ್ಕಾಗುತ್ತೆ ತುಂಬಿಸಿ, 2-3 ಕಾಲ್ ಮಾಡಿ. ನಂತರ ಜನರಲ್ ಕಮ್ಯುನಿಟಿಗೆ ಒನ್ ಟೈಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಏನು ವಸತಿ ಶಾಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಮಾಂಡ್ ಇದೆ. ಇನ್ನೂ 2-3 ಸ್ಕೂಲ್ ಓಪನ್ ಮಾಡೋದು ಏನು ಕಡಿಮೆ ಆಗಲ್ಲ ಅಂತ. ನಮ್ಮದು CBSE ಆಗಿರೋದು ಸರ್, ತುಂಬ ಆಮೇಲೆ ಸೆಂಟ್ರಲ್ ಸಿಲೆಬಸ್ ಆಗಿರೋದು ಇನ್ನೂ ಜಾಸ್ತಿ ಡಿಮಾಂಡ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪ್ರಜೆಗಳಿಗೆ ಅದ್ಭುತವಾಗಿ ನಾವು ವಿದ್ಯಾಭ್ಯಾಸ ಕೊಡೋದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಾ, ಈ ಸವಲತ್ತನ್ನ ಆದಷ್ಟು ಬೇಗ ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಕೇಳ್ತಾ, ಮತ್ತೊಮ್ಮೆ ಇಲಾಖೆಯ ಸಚಿವರು ಸರ್ಕಾರಕ್ಕೆ ವಂದನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಾಪಕ್ಲು ಬೇತು ಗ್ರಾಮದ ಇತಿಹಾಸ ಪ್ರಸಿದ್ಧ ಮಕ್ಕಿ ಶಾಸ್ತಾವು ದೇವಸ್ಥಾನಕ್ಕೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಸೋಮವಾರ ಭೇಟಿ ನೀಡಿ ಕೆರೆಯ ದುರಸ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸ್ಥಳೀಯ ಕೋರಿಕೆ ಮೇರೆಗೆ ದೇವಸ್ಥಾನದ ಕೆರೆಗೆ ಭೇಟಿ ನೀಡಿ ಪುರಾತನವಾದ ಕೆರೆಯು ಶಿಥಿಲಾವಸ್ಥೆಗೆ ತಲುಪಿರುವುದನ್ನು ಪರಿಶೀಲಿಸಿದರು. ಭಕ್ತರ ಹಾಗೂ ಸಮಿತಿಯವರ ದುರಸ್ತಿ ಕೋರಿಕೆಯಿಂದ ಬಂಧಿಸಿದ ಶಾಸಕರು ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಕೆರೆಯ ಪುನರ್ ನಿರ್ಮಾಣಕ್ಕೆ ತಗುಲುವ ವೆಚ್ಚಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೂಚಿಸಿದರು. ಮಾಹಿತಿ ಬಂದೊಡನೆ ಕೆರೆಯ ದುರಸ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಶಾಸಕರು ತಿಳಿಸಿದರು. ನಿರ್ಮಾಣ ಮಾಡೋದು ಖಂಡಿತ ಮಾಡೋಣ. ನನಗೆ ನನ್ನ ಪ್ರತಿ ಟೆಂಪಲ್ ಫಂಡ್ಸ್ ಅಂತ ಅದರಲ್ಲಿ ವಿತರಣೆ ಅಂತ ನನಗೆ ಆಗುತ್ತಿಲ್ಲ. ಅದನ್ನು ಚರ್ಚೆ ಮಾಡಿ ಎಲ್ಲರೂ ಒಮ್ಮೆ ಇದರಲ್ಲಿ ಸರ್ಕಾರಕ್ಕೆ ಜವಾಬ್ದಾರಿ ಗುಜರಾತ್ ಅಂತ ನಾನು ಕೆರೆಯ ಗ್ರಾಂಟ್ ನಡ್ಕೊಂಡು ಬರ ಇಷ್ಟು ಬರಲಿಲ್ಲ ನಾನು ಮಾಡಿ ಸರ್ ಇಷ್ಟೇನಪ್ಪ ಎಂತಪ್ಪ ನನ್ನ ಮಕ್ಕಳು ನೋಡ್ತೀವಿ ನಾಡ ಎಮ್ಮೆಲ್ಯೆ ಪಂಡಿತ ಚಿತ್ರನು ಕೈಯಿಂದ ಚಿತ್ರನು ಗುಂಜಾಚಿತ್ರ ಎಲ್ಲ ಈ ಸಂದರ್ಭ ನಾಪಕ್ಲು ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್, ಸದಸ್ಯರಾದ ಕೆಎ ಇಸ್ಮಾಯಿಲ್, ಬಾಚೆಟ್ಟಿರ ಕುಸು ಕುಶಾಲಪ್ಪ, ಕುಲ್ಲೇಟಿರ ಅರುಣ್ ಬೇಬಾ, ಹೇಮಾವತಿ ಸಾಬಾ, ಪಾತಂಡ ಕಟ್ಟಿ, ಎಳ್ತಂಡ ಶಾಂತಿ, ದೇವಸ್ಥಾನದ ಅಧ್ಯಕ್ಷ ಕುಟ್ಟಂಜೆಟ್ಟಿರ ಶ್ಯಾಮ್, ಪದಾಧಿಕಾರಿಗಳು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.